अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ಸ್ವಾಗತ. ದಯವಿಟ್ಟು ಕ್ಷಮಿಸಿ, ಇವತ್ತು ಸ್ವಲ್ಪ ಶೇರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಆಕ್ಚುಲಿ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಹೇಗೆ ಒಬ್ಬನು 6 ವೇಗಗಳನ್ನು ಅವನು ನಿಯಂತ್ರಣ ಮಾಡಿದ್ರೆ ಅವನು ಆ ಪೃಥ್ವಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಅವನು ಶಿಷ್ಯರನ್ನು ಸ್ವೀಕಾರ ಮಾಡಲು ಅರ್ಹನಾಗುತ್ತಾನೆ. ಇವತ್ತು ನಾವು ನೋಡೋಣ ಉಪದೇಶಾಮೃತದ 2ನೇ ಶ್ಲೋಕ. ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಿ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹಃ ಜನಸಂಗಲೌಲ್ಯಂ ಚ ಭಕ್ತಿರ್ವಿನಶ್ಯತಿ. ಷಡ್ಭಿರ್ಭಕ್ತಿರ್ವಿನಶ್ಯತಿ. ಈ ಶ್ಲೋಕದಲ್ಲಿ ಕೂಡ 2ನೇ ಶ್ಲೋಕದಲ್ಲಿ ಕೂಡ 6 ವಿಷಯಗಳು: ಅತ್ಯಾಹಾರ, ಪ್ರಯಾಸ, ನಿಯಮಾಗ್ರಹ, ಜನಸಂಗ ಮತ್ತೆ ಲೌಲ್ಯ. ಆದ್ರೆ ಈ ಶ್ಲೋಕದಲ್ಲಿ ಏನು ವಿವರಣೆ ಮಾಡಲಾಗ್ತಾ ಇದೆ ಅಂದ್ರೆ, ಒಬ್ಬನು ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಇದ್ದರೆ ಯಾವ ರೀತಿಯ ತೊಂದರೆಗಳು ಆಗ್ತದೆ, ಮತ್ತೆ ಅವನು ಹೇಗೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅವನಿಗೆ ಅಷ್ಟೊಂದು ಸುಲಭವಾಗಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಹಿಂದಿನ ಶ್ಲೋಕದಲ್ಲಿ 6 ವೇಗಗಳ ಬಗ್ಗೆ ನೋಡಿದ್ವು. ಆದ್ರೆ ಆ 6 ವೇಗಗಳಲ್ಲಿ ಕೆಲವು ವೇಗಗಳನ್ನು ನಾವು ನಿಯಂತ್ರಣ ಮಾಡದೇ ಇದ್ರೆ ಈ ಕೆಲವು ವಿಷಯಗಳ ಬಗ್ಗೆ ವಿಷಯಗಳಿಗೆ ನಾವು ಬಲಿಯಾಗ್ತೇವೆ. ಉದಾಹರಣೆಗೆ ಉದರ ವೇಗ ಮತ್ತೆ ಜಿಹ್ವಾ ವೇಗ, ಇದನ್ನು ನಾವು ನಿಯಂತ್ರಣ ಮಾಡದೇ ಇದ್ರೆ ಅತ್ಯಾಹಾರ ಆಗ್ತದೆ. ಅದೇ ರೀತಿ ವಾಚೋ ವೇಗವನ್ನು ನಾವು ಜಲ್ಪ ಮಾಡ್ತೇವೆ. ಸೊ ಅದೇ ರೀತಿ ಈ 6 ವಿಷಯಗಳು ಈ ಶ್ಲೋಕದಲ್ಲಿ ವಿವರಣೆ ಮಾಡಲಾಗಿದೆ. ಅದು ಹಿಂದಿನ ಶ್ಲೋಕಕ್ಕೆ ಅದಕ್ಕೆ ಲಿಂಕ್ ಇದೆ. ಮೇನ್ ಆಗಿ ಮುಖ್ಯವಾಗಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಒಬ್ಬನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅವನು ಇಟ್ಟುಕೊಳ್ಳದೆ ಇದ್ರೆ ಈ 6 ವಿಷಯಗಳಿಗೆ ಅವನು ಪ್ರತಿಕೂಲವಾಗಿ ಅವನು ಬಲಿಯಾಗ್ತಾನೆ. ಆಮೇಲೆ ಭಕ್ತಿ ಸೇವೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಅವನಿಗೆ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಜೀವಾತ್ಮಗಳು, ನಾವು ಈ ದೇಹಗಳಲ್ಲ. ಆದ್ರೆ ಜೀವಾತ್ಮಗಳಾಗಿ ನಾವು ನಮ್ಮನ್ನು ತಟಸ್ಥ ಶಕ್ತಿಗಳು ಅಂತ ಹೇಳ್ತಾರೆ, ಮಾರ್ಜಿನಲ್ ಎನರ್ಜಿ ಅಂತ ಹೇಳ್ತಾರೆ. ಯಾತಕ್ಕೆ ನಾವು ಮಾರ್ಜಿನಲ್ ಎನರ್ಜಿ? ಯಾತಕ್ಕೆ ಅಂದ್ರೆ ನಾವು ನಮ್ಮ ಇಚ್ಛೆಯ ಪ್ರಕಾರ ನಾವು ಆಧ್ಯಾತ್ಮಿಕ ಶಕ್ತಿಯ ಕಂಟ್ರೋಲ್ ಅಲ್ಲಿ ಅಥವಾ ನಿಯಂತ್ರಣದಲ್ಲಿ ಇರಬಹುದು, ಅಥವಾ ನಾವು ನಮ್ಮ ಇಚ್ಛೆಯ ಪ್ರಕಾರ ನಾವು ಭೌತಿಕ ಪ್ರಕೃತಿ ಅಥವಾ ಭೌತಿಕ ಎನರ್ಜಿ, ಎಕ್ಸ್ಟರ್ನಲ್ ಎನರ್ಜಿಯ
ನಿಯಂತ್ರಣದಲ್ಲೂ ಸಹ ನಾವು ಇರಬಹುದು. ಅದಕ್ಕಾಗಿ ತಟ ಅಂದ್ರೆ ದಡ ಅಂತ, ಒಂದು ನದಿಯ ದಡದಲ್ಲಿ ಅಥವಾ ಸಮುದ್ರದ ದಡದಲ್ಲಿ ನಾವು ನಿಂತ್ರೆ ನಾವು ನೀರಿನ ಒಳಗೂ ಹೋಗ್ಬೋದು, ಅಥವಾ ನಾವು ಈ ಕಡೆ ಭೂಮಿಯ ದಡಕ್ಕೆ ಸಹ ನಾವು ಬರಬಹುದು. ಸೊ ಆ ಒಂದು ಸ್ವತಂತ್ರ ಇಚ್ಛೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾವು ಕೃಷ್ಣನಿಗೆ ಸೇವೆಯನ್ನು ಮಾಡಬಹುದು, ಅಥವಾ ನಾವು ಭೌತಿಕವಾಗಿ ನಾವು ಭೋಗವನ್ನು ಮಾಡಬಹುದು. ಅದನ್ನೇ ಈ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಎರಡನೇ ಶ್ಲೋಕ ಏನನ್ನು ವಿವರಣೆ ಮಾಡ್ತಿದೆ ಅಂದ್ರೆ, ನಾವು ಒಂದು ವೇಳೆ ಇಂದ್ರಿಯ ಮತ್ತು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಇದ್ರೆ ಯಾವ ಯಾವ ರೀತಿಯ ಕಾನ್ಸಿಕ್ವೆನ್ಸಸ್ ಅಂದ್ರೆ ನಮ್ಗೆ ಅದರ ಪರಿಣಾಮಗಳು ಏನೇನು ಬರ್ತದೆ ಅಂತ. ಆದ್ರೆ ಬದ್ಧ ಜೀವಾತ್ಮಗಳಾಗಿ ಒಬ್ನು ಈ ಭೌತಿಕ ಪ್ರಕೃತಿಯ ಕೆಳಗೆ ಬಿದ್ದಿದ್ದಾನೆ. ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಈ ಮೂರು ಗುಣಗಳ ಹತೋಟಿಯಲ್ಲಿ ಇದ್ದು ಅವನು ಆ ಇಹ ಬಂಧನದಲ್ಲಿ ಅವನು ಒಳಗಾಗಿದ್ದಾನೆ. ನಾವು ಇಲ್ಲಿ ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಆ ಭೌತಿಕ ಪ್ರಕೃತಿಯ ಇನ್ಫ್ಲೂಯೆನ್ಸ್ ಅಂದ್ರೆ ಆ ಒಂದು ಆ ಇನ್ಫ್ಲೂಯೆನ್ಸ್ಗೆ ಅವನು ಒಳಗಾಗಿ ಅವನು ಬೇರೆ ಬೇರೆ ರೀತಿಯ ಈ ಡಿಮಾಂಡ್, ದೇಹದ ದೈಹಿಕವಾದ ಒಂದು ಡಿಮಾಂಡ್ಗಳನ್ನು ಪೂರೈಕೆ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಪೂರೈಕೆ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಅವನು ತನ್ನ ಬೌಂಡ್ರಿಗಳನ್ನು ದಾಟ್ತಾನೆ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಎಷ್ಟು ತಿಂತಾ ಇದ್ದಾನಂದ್ರೆ ಅವನ ಹೊಟ್ಟೆ ಫುಲ್ ದೊಡ್ಡದಾಗಿದೆ, ಆದ್ರೂ ಸಹ ಅವನಿಗೆ ಇನ್ನೂ ತಿನ್ಬೇಕು ಅಂತ ಅತ್ಯಾಹಾರ. ಯಾಕೆಂದ್ರೆ ಅವನಿಗೆ ಉದರ ವೇಗವನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಜೀವ ವೇಗ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ನು ಟೂ ಮಚ್ ಸ್ಲೀಪಿಂಗ್, ತುಂಬಾ ನಿದ್ದೆಯನ್ನು ಮಾಡ್ತಾ ಇದ್ದಾನೆ. ದಿನಕ್ಕೆ 15 ಗಂಟೆಗಳ ಕಾಲ ನಿದ್ರೆ. ಆಮೇಲೆ ಯಾವಾಗ್ಲೂ ಜಾಸ್ತಿ ತಿಂದ್ರೆ ಒಬ್ನು ಜಾಸ್ತಿ ಲೇಜಿನೆಸ್, ಜಡತ್ವವನ್ನು ಹೊಂದುತ್ತಾನೆ. ಆಮೇಲೆ ಕ್ರೋಧ ವೇಗ, ಅವನಿಗೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಅವನು ಫೋನಲ್ಲಿ ತುಂಬಾ ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಇಬ್ರು ಪ್ರಜಲ್ಪ ಮಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ. ಆಮೇಲೆ ಮತ್ತೆ ಬಲಗಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬಳು ಯುವತಿಯ ಹೆಗಲ ಮೇಲೆ ಅವನು ಕೈ ಹಾಕಿ ಈ ಅಸಭ್ಯ ವರ್ತನೆಯನ್ನು ಮಾಡ್ಲಿಕ್ಕೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅಂದ್ರೆ ಅವನಿಗೆ ಕಾಮವನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಉಪಸ್ಥ ವೇಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಈ ಎರಡನೇ ಶ್ಲೋಕ ಈ ಎಲ್ಲ ಡಿಮಾಂಡ್, ಈ ದೈಹಿಕ ಡಿಮಾಂಡ್ಗಳನ್ನು ನಾವು ಆಧ್ಯಾತ್ಮಿಕವಾಗಿ ನಾವು ಹೇಗೆ ಪ್ರಗತಿಯನ್ನು ಹೊಂದಲಿಕ್ಕೆ ನಾವು ಅದನ್ನು ನಮ್ಮ ಬೌಂಡ್ರಿಯಲ್ಲಿ ಇದ್ದುಕೊಂಡು ನಾವು ಅದನ್ನು ಮಾಡಬಹುದು, ಆ ರೀತಿಯಾಗಿ ನಾವು ನೋಡಬಹುದು. ಯಾಕಂದ್ರೆ ನಾವು ಭೌತಿಕವಾಗಿ ಇಹಬಂಧನದಲ್ಲಿ ಸಿಲುಕಿ ಹಾಕಿಕೊಳ್ಳುವ ಬದಲು ನಾವು ಭಗವಂತ ನಮಗೆ ನೀಡಿರುವಂತಹ ಬೌಂಡ್ರಿಯಲ್ಲಿ ಇದ್ದುಕೊಂಡು ನಾವು ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನು ಹೊಂದಿ ಹೇಗೆ ಲಿಬರೇಷನ್ ಅಥವಾ ಮುಕ್ತಿಯನ್ನು ಹೊಂದಬಹುದು, ಅಥವಾ ಮರಳಿ ಭಗವದ್ಧಾಮಕ್ಕೆ ಹೋಗಬಹುದು, ಆ ರೀತಿ ನಾವು ಆಲೋಚನೆಯನ್ನು ಮಾಡಬಹುದು. ಸೊ ಮೇನ್ಲಿ ನಾವು ಈ 6 ವಿಷಯಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ, ಅಂದ್ರೆ ಅದರಿಂದ ದೂರ ಇರಬೇಕು. ಸೊ ಅದಕ್ಕಾಗಿ ಈ 6 ವಿಷಯಗಳು ಯಾವುದು? ಅತ್ಯಾಹಾರ ಅಂದ್ರೆ ಏನು? ಈಟಿಂಗ್ ಮೋರ್ ದ್ಯಾನ್ ನೆಸೆಸರಿ. ಒಬ್ಬನಿಗೆ ಬೇಕಾಗುವಂತ ಆಹಾರ ಅದಕ್ಕಿಂತ ಜಾಸ್ತಿ ಒಬ್ನು ತಿಂತಾನೆ, ಅಥವಾ ಕೆಲವು ವಸ್ತುಗಳು ಅವನ ಒಂದು ಜೀವನವನ್ನು
ಸುಗಮವಾಗಿ ನಡೆಸಲಿಕ್ಕೆ ಅವನಿಗೆ ಒಂದು ಕೆಲವು ವಸ್ತುಗಳು ಬೇಕಾಗ್ತದೆ. ಆದ್ರೆ ಅದಕ್ಕಿಂತ ಜಾಸ್ತಿ ಅವನು ಫಂಡ್ಸ್ ಅಥವಾ ದುಡ್ಡನ್ನು ಅಥವಾ ಆ ವಸ್ತುಗಳನ್ನು ಅವನು ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದನ್ನು ಅತ್ಯಾಹಾರ ಅಂತ ಹೇಳ್ತಾರೆ. ಆಮೇಲೆ ಪ್ರಯಾಸ. ನಮಗೆ ಯಾವಾಗ ನಮಗೆ ಜಾಸ್ತಿ ಫಂಡ್ಗಳು ಬೇಕು ಅಥವಾ ನಮ್ಮ ನೆಸೆಸಿಟಿಗಿಂತ ನಾವು ಲಕ್ಸುರಿಗೆ ಹೋಗ್ತೇವೆ, ಆವಾಗ ಒಬ್ಬನು ಪ್ರಯಾಸವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆ ಪ್ರಯಾಸವನ್ನು ಮಾಡಿದಾಗ ಅವನ ಶಕ್ತಿ ಅನ್ನೆಸೆಸರಿಲಿ ಅಂದ್ರೆ ಅನಗತ್ಯವಾಗಿ ಅದು ಬೇರೆ ದೃಷ್ಟಿಯಲ್ಲಿ ವಿನಿಯೋಗ ಆಗ್ತದೆ. ಆಮೇಲೆ ಮೂರನೇದು ಪ್ರಜಲ್ಪ. ಪ್ರಜಲ್ಪ ಅಂದ್ರೆ ಅನಗತ್ಯ ವಿಷಯಗಳ ಬಗ್ಗೆ, ರಾಜಕೀಯ ಇರಬಹುದು ಅಥವಾ ಈ ಕ್ರೀಡೆಗಳು, ಅಥವಾ ಈ ಬೇರೆಯವರ ಬಗ್ಗೆ ಅಸೂಯೆ ಪಟ್ಟು ಮಾತನಾಡುವುದು, ಈ ರೀತಿಯ ವಿಷಯಗಳ ಬಗ್ಗೆ ಮಾತನಾಡಿದ್ರೆ ಅದರನ್ನ ಪ್ರಜಲ್ಪ ಅಂತ ಹೇಳ್ತಾರೆ. ಆಮೇಲೆ ನಿಯಮ ಆಗ್ರಹ ಮತ್ತೆ ನಿಯಮ ಆಗ್ರಹ. ಸೊ ಅಂದ್ರೆ ಕೆಲವು ರೂಲ್ಸ್ ಗಳನ್ನು ರೂಲ್ಸ್ ವೇದಿಕ ಶಾಸ್ತ್ರದಲ್ಲಿ ಹೇಳಿರುವಂತಹ ಈ ವಿಧಿಗಳನ್ನು ನಾವು ಅದನ್ನು ಪಾಲನೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಪಾಲನೆ ಮಾಡುದು, ಅಥವಾ ಕೆಲವೊಮ್ಮೆ ಪಾಲನೆ ಮಾಡಬೇಕಾದ್ರೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಪಾಲನೆ ಮಾಡುವುದಲ್ಲ, ಆದ್ರೆ ಭೌತಿಕ ಪ್ರಗತಿಗಾಗಿ ಅದನ್ನು ಒಬ್ಬನು ಪಾಲನೆಯನ್ನು ಮಾಡ್ತಾನೆ. ಸೊ ಅದಕ್ಕೆ ನಿಯಮ ಆಗ್ರಹ ಮತ್ತೆ ನಿಯಮ ಆಗ್ರಹ ಅಂತ ಎರಡು ವಿಷಯಗಳು ಇದರಲ್ಲಿ ಇದೆ. ಆಮೇಲೆ ಐದನೇದು ಜನಸಂಘ ಅಂದ್ರೆ ಅಭಕ್ತರ ಒಂದು ಸಂಘವನ್ನು ಮಾಡುವುದು. ಯಾರು ಭಕ್ತರಲ್ಲ, ಯಾರು ಈ ಭೌತಿಕ ವಿಷಯಗಳಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಇರ್ತಾರೆ, ಅಂತಹ ವರ್ಲ್ಡ್ಲಿ ಮೈಂಡೆಡ್ ಪರ್ಸನ್ಸ್ ಅಂತ ಹೇಳ್ತಾರೆ. ತುಂಬಾ ಭೌತಿಕವಾಗಿ ಇಂದ್ರಿಯ ತೃಪ್ತಿಗಳನ್ನು ಮಾಡ್ತಾ ಇರ್ತಾರೆ, ಅಂತಹ ಜನರ ಜೊತೆಗೆ ಸಂಘವನ್ನು ಮಾಡುವುದು. ಸೊ ಇದು ಸಹ ನಮಗೆ ಭಕ್ತಿಯಲ್ಲಿ ಪ್ರತಿಕೂಲವಾದ ಒಂದು ವಿಷಯವಾಗಿದೆ. ಆಮೇಲೆ ಲೌಲ್ಯಂ ಅಂದ್ರೆ ಲೋಭವನ್ನು ಹೊಂದಿರುವುದು. ಈ ಭೌತಿಕ ವಿಷಯಗಳ ಬಗ್ಗೆ ಇದು ತುಂಬಾ ಲೋಭವನ್ನು ಹೊಂದಿರುವುದು. ಸೊ ನಮ್ಗೆ ತಿರುವ ಹಾಗೆ ಈ ಭೌತಿಕ ಲೋಕ ಏನಿದೆ ಇದು ಒಂದು ದುರ್ಗ ಅಂತ ಕರಿತೇವೆ, ಜೈಲ್. ನಾವು ಈಗ ವಾಸ ಮಾಡ್ತಿರುವುದು ಇದು ಒಂದು ಜೈಲ್ ಇದ್ದ ಹಾಗೆ, ಅದಕ್ಕೆ ದುರ್ಗ್ ಅಂತ ಹೇಳ್ತೇವೆ. ಆಮೇಲೆ ಇದರ ಸೂಪರಿಂಟೆಂಡೆಂಟ್, ಇದರ ಮೇಲ್ವಿಚಾರಕ ಯಾರು, ಅವಳು ದುರ್ಗಾದೇವಿ. ಸೊ ನಮ್ಗೆ ಗೊತ್ತಿರುವ ಹಾಗೆ ಜೈಲಿನಲ್ಲಿ ಒಂದು ರೀತಿ ಯೂನಿಫಾರ್ಮ್ ಕೊಡ್ತಾರೆ. ಅದು ಅವನು ಖೈದಿ ಅಂತ ಅವನನ್ನು ಐಡೆಂಟಿಫೈ ಮಾಡ್ಲಿಕ್ಕೆ, ಅವನನ್ನು ಗುರುತಿಸಿಕೊಳ್ಳಿಕ್ಕೆ ಅವನಿಗೆ ಸಮವಸ್ತ್ರವನ್ನು ನೀಡ್ತಾರೆ. ಅದೇ ರೀತಿ ನಮ್ಗೆ ಭೌತಿಕ ಲೋಕದಲ್ಲಿ ನಾವು ಬದ್ಧ ಜೀವಾತ್ಮಗಳು, ನಾವು ಖೈದಿಗಳು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ಈ ಭೌತಿಕ ದೇಹವನ್ನು ನೀಡಲಾಗಿದೆ. ಆದ್ರೆ ಜೈಲಿನಲ್ಲಿ ಸಹ ಒಬ್ಬನಿಗೆ ಆಹಾರ ಸಿಗ್ತದೆ, ಬಟ್ಟೆ ಸಿಗ್ತದೆ, ಎಲ್ಲಾ ರೀತಿಯ ಬೇಸಿಕ್ ಏನು ಅವನ ಅಗತ್ಯಗಳು ಇದೆ ಅದನ್ನು ಪೂರೈಸಲಾಗ್ತದೆ. ಅದೇ ರೀತಿ ನಮ್ಗೆ ಭೌತಿಕ ಲೋಕದಲ್ಲಿ ನಮಗೆ ಆಹಾರ ದೊರೀತದೆ, ಬೆಳಕು ದೊರೀತದೆ, ನೀರು ದೊರೀತದೆ, ಗಾಳಿ ದೊರೀತದೆ. ಆಮೇಲೆ ನಮ್ಗೆ ಧರಿಸ್ಲಿಕ್ಕೆ ವಸ್ತ್ರಗಳು, ನಿಲ್ಲಿಕ್ಕೆ ಮನೆ, ಈ ರೀತಿಯ ಎಲ್ಲ ಅಗತ್ಯಗಳು ನಮ್ದು ಪೂರೈಕೆ ಆಗ್ತದೆ. ಆದ್ರೆ ಜೈಲಿನಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಕೈದಿಗಳು 6 ರಿಂದ 8 ಗಂಟೆಗಳ ಕಾಲ ಅವರು ಕಲ್ಲುಗಳನ್ನು ಹೊಡಿಬೇಕು ಅಥವಾ ದೈಹಿಕ ಒಂದು ಶ್ರಮವನ್ನು ಅವರು ಪಡಬೇಕಾಗ್ತದೆ. ಸೊ ಅದೇ ರೀತಿ ನಾವು ಯಾವಾಗ ಈ ಭೌತಿಕ ಲೋಕದಲ್ಲಿ ನಾವು ಇರ್ತೇವೆ, ಆವಾಗ ನಾವು 5 ಇಂದ್ರಿಯಗಳು ಮತ್ತು ಮನಸ್ಸನ್ನು ಸೇರಿ ಒಬ್ಬನು ತುಂಬಾ ಶ್ರಮವನ್ನು ಪಡಬೇಕಾಗ್ತದೆ. ಆದ್ರೆ ಭ್ರಮೆಯಲ್ಲಿ ಒಳಗಾಗಿ ನಾವು ಏನು ಆಲೋಚನೆ ಮಾಡ್ತೇವೆ ಅಂದ್ರೆ, ನಾನು ಸುಖಿಯಾಗಿ ಇದ್ದೇನೆ, ನಾನು ತುಂಬಾ ಆನಂದದಿಂದ ಇದ್ದೇನೆ, ನನ್ನ ಪರಿವಾರ ಎಷ್ಟೊಂದು ಸುಂದರವಾದ ಪರಿವಾರ, ನನ್ನ ಈ ಆಸ್ತಿ ಪಾಸ್ತಿಗಳು ನನಗೆ ದೊರೆತಿದೆ,
ಅಂತ ಅವನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಅವನು ಶ್ರಮವನ್ನು ಪಡಿತಾ ಇರ್ತಾನೆ. ಆದ್ರೆ ಅವನು ಸ್ವೀಟ್ ಹೋಮ್, ಮೈ ಸ್ವೀಟ್ ಹೋಮ್ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಶೀಲ ಪ್ರಭುಪಾದರು ಹೇಳ್ತಾರೆ, ದಿಸ್ ಇಸ್ ದ ಇಲ್ಯೂಷನ್, ಒಂದು ಭ್ರಮೆಯಲ್ಲಿ ಇದ್ದಾನೆ. ಯಾಕೆಂದ್ರೆ ಒಬ್ಬನು ಅಷ್ಟೊಂದು ಕಷ್ಟ ಪಡ್ತಾ ಇದ್ರು ಸಹ ದಿನದಲ್ಲಿ 6 ದಿನ, ಕೆಲವೊಮ್ಮೆ 7 ದಿನ ಸಹ ಅವನು ದುಡಿತಾ ಇರ್ತಾನೆ. ಆದ್ರೆ ಅವನು ಆಲೋಚನೆ ಮಾಡ್ತಾನೆ, ನಾನು ತುಂಬಾ ಸುಖಿಯಾಗಿ ಇದ್ದೇನೆ. ಸೊ ಜೈಲಿನಲ್ಲಿ ಒಬ್ನು ಸುಖಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಜೈಲಿನಲ್ಲಿ ಯಾವುದೇ ಒಂದು ಸೌಲಭ್ಯಗಳನ್ನು ಒಬ್ಬನಿಗೆ ನೀಡಿದ್ರೂ ಸಹ ಆ ಸೌಲಭ್ಯಗಳನ್ನು ಯಾವುದೇ ಸಮಯದಲ್ಲಿ ಅದನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ ಭೌತಿಕ ಲೋಕದಲ್ಲಿ ನಮಗೆ ಆಧ್ಯಾತ್ಮಿಕ ಕ್ಲೇಶ, ಅಧಿಭೌತಿಕ ಕ್ಲೇಶ, ಅಧಿದೈವಿಕ ಕ್ಲೇಶಗಳು ಇದೆ. ಅತಿವೃಷ್ಟಿ, ಅನಾವೃಷ್ಟಿ, ತುಂಬಾ ಶೆಕೆ, ತುಂಬಾ ಚಳಿ, ಈ ರೀತಿಯ ತುಂಬಾ ಅನ್ಸರ್ಟೇನ್ ವರ್ಲ್ಡ್ ಅಂತ ನಾವು ಕರಿತೇವೆ ಈ ಭೌತಿಕ ಲೋಕವನ್ನು. ಮಾಮುಪೇತ್ ದುಃಖಾಲಯಂ ಅಶಾಶ್ವತಂ. ಸೊ ಇಲ್ಲಿ ನಮ್ಗೆ ಸುಖ ಸಿಕ್ಕಿದ್ರೂ ಸಹ ಅದು ಏನಿದೆ, ಅಶಾಶ್ವತವಾಗಿ ಇದೆ. ಆಮೇಲೆ ಎರಡನೇ ವಿಷಯ, ನಮ್ಗೆ ಜೈಲಿನಲ್ಲಿ ಇರುವಂತಹ ಜನರು ಯಾವ ಟೈಪ್ ಇರ್ತಾರೆ, ಅವರು ಕ್ರಿಮಿನಲ್ಗಳು, ಕಳ್ಳರು, ದರೋಡೆಕೋರರು. ಸೊ ಇಂತಹ ವ್ಯಕ್ತಿಗಳು ಜೈಲಿನಲ್ಲಿ ಇರ್ತಾರೆ. ಸೊ ಅದೇ ರೀತಿ ಈ ಭೌತಿಕ ಲೋಕದಲ್ಲಿ ಸಹ ನಾವು ನೋಡಿದಾಗ ನಮ್ಮ ಸುತ್ತಮುತ್ತಲು ಇರುವ ಎಲ್ಲಾ ಜೀವಾತ್ಮಗಳು ಅವರು ಕಾಮವನ್ನು ಹೊಂದಿದ್ದಾರೆ, ಲೋಭವನ್ನು ಹೊಂದಿದ್ದಾರೆ, ಮತ್ತೆ ಕ್ರೋಧವನ್ನು ಹೊಂದಿದ್ದಾರೆ. ಸೊ ಈ ರೀತಿಯ ಅನರ್ಥಗಳನ್ನು ಅವರು ಹೊಂದಿರುವುದರಿಂದ ಬೇರೆ ಜೀವಾತ್ಮಗಳಿಗೆ ಪೀಡೆಗಳನ್ನು ಅವರು ನೀಡುತ್ತಾ ಇರ್ತಾರೆ. ಸೊ ದಟ್ ಈಸ್ ದ ಶ್ರೀ ಪ್ರಭುಪಾದ ಏನು ಹೇಳ್ತಾರೆ ಅಂದ್ರೆ, ದಿಸ್ ಈಸ್ ನಾಟ್ ದ ಪ್ಲೇಸ್ ಫಾರ್ ಜೆಂಟಲ್ಮೆನ್. ಯಾರು ಸುಸಭ್ಯನಾದ ವ್ಯಕ್ತಿಯಾಗಿದ್ದಾನೆ ಅವನು ಭೌತಿಕ ಲೋಕದಲ್ಲಿ ಇರ್ಲಿಕ್ಕೆ ಅವನು ಪ್ರಯತ್ನವನ್ನು ಮಾಡುವುದಿಲ್ಲ. ಅವನು ಮರಳಿ ಭಗವದ್ಧಾಮಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಅವನು ಮಾಡ್ತಾ ಇರ್ತಾನೆ. ಆಮೇಲೆ ಮೂರನೇದಾಗಿ, ಜೈಲಿನಲ್ಲಿ ಬೇರೆ ಕೈದಿಗಳು ಒಬ್ಬನನ್ನು ಶಾಂತಿಯುತವಾದ ಜೀವನವನ್ನು ಮಾಡ್ಲಿಕ್ಕೆ ಅವರು ಬಿಡುವುದಿಲ್ಲ. ಕೆಲವೊಮ್ಮೆ ಬಂದು ಬೇಕಂತಾನೆ ಜಗಳ ಆಡ್ತಾರೆ ಅಥವಾ ಪೀಡೆಗಳನ್ನು ನೀಡ್ತಾರೆ. ಸೊ ಅದೇ ರೀತಿ ನಮಗೆ ಭೌತಿಕ ಲೋಕದಲ್ಲಿ ಬೇರೆ ಜೀವಾತ್ಮಗಳು ನಮಗೆ ಶಾಂತಿಯುತವಾಗಿ ಜೀವನವನ್ನು ಮಾಡ್ಲಿಕ್ಕೆ ಅವರು ಬಿಡುವುದಿಲ್ಲ. ಸೊ ಕೆಲವೊಮ್ಮೆ ಟ್ರಾಫಿಕ್ ಅಲ್ಲಿ ಸುಮ್ನೆ 2 ಸೆಕೆಂಡ್ ಜಾಸ್ತಿ ನಿಂತರೂ ಸಹ ತುಂಬಾ ಹಾರ್ನ್ ಮಾಡ್ತಾರೆ. ಅಥವಾ ಕೆಲವರು ಬೇರೆಯವರ ಈ ಲ್ಯಾಂಡ್ ಪ್ರಾಪರ್ಟಿಗಳನ್ನು ಸುಮ್ನೆ ಒಳಗಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಪೀಡೆಗಳನ್ನು ಬೇರೆ ಜೀವಾತ್ಮಗಳು ನೀಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಜೈಲಿನಲ್ಲಿ ಏನು ಅಂದ್ರೆ, ವಿ ಆರ್ ಸಪರೇಟೆಡ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಕುಟುಂಬದಿಂದ ಒಬ್ಬನು ಆ ಜೈಲಿನಲ್ಲಿ ಬಂದಿರುವ ಖೈದಿ ಏನಿದ್ದಾನೆ ಅವನು ತನ್ನ ಕುಟುಂಬದ ವ್ಯಕ್ತಿಗಳಿಂದ, ಸಂಬಂಧಿಕರಿಂದ ಅವನು ದೂರ ಇರ್ತಾನೆ. ಅದೇ ರೀತಿ ನಾವು ನಮ್ಮ ಮನೆ ಇರುವುದು ಆಧ್ಯಾತ್ಮಿಕ ಲೋಕದಲ್ಲಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಸೊ ಆಧ್ಯಾತ್ಮಿಕ ಲೋಕ, ವೈಕುಂಠಧಾಮ, ಗೋಲೋಕಧಾಮ ಏನಿದೆ ಅದು ನಮ್ಮ ನಿಜವಾದ ಮನೆ. ಆದ್ರೆ ನಾವು ಅಲ್ಲಿ ನಮ್ಮ ಸಂಬಂಧಿಕರನ್ನು ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಸಂಬಂಧಿಕರು ಯಾರು? ಕೃಷ್ಣ, ರಾಧಾಕೃಷ್ಣ, ಆಮೇಲೆ ಅಷ್ಟಸಖಿಗಳು, ಗೋಪಿಯರು, ಗೋಪರು, ಆಮೇಲೆ ವೃಂದಾವನ ಧಾಮ. ಸೊ ಆ ನಮ್ಮ ನಿಜವಾದ ಧಾಮವನ್ನು, ನಮ್ಮ ಮನೆಯನ್ನು, ನಮ್ಮ ಸಂಬಂಧಿಕರನ್ನು ಬಿಟ್ಟು ನಾವು ಈ ಭೌತಿಕ ಲೋಕಕ್ಕೆ ಬಂದಿದ್ದೇವೆ, ಈ ಜೈಲಿಗೆ ನಾವು ಬಂದಿದ್ದೇವೆ. ಆಮೇಲೆ ಇನ್ನೊಂದು ವಿಷಯ ಜೈಲಿನಲ್ಲಿ ಏನು ಅಂದ್ರೆ, ಅದನ್ನ ಹೇಳಿದ ಹಾಗೆ 6 ರಿಂದ 8 ಗಂಟೆಗಳ ಕಾಲ ದೈಹಿಕ ಶ್ರಮವನ್ನು ಮಾಡಬೇಕು, ಕಷ್ಟವನ್ನು ಪಡಬೇಕು. ಇನ್ ಅದರ್ ವರ್ಡ್ಸ್, ಕಷ್ಟವನ್ನು ಪಡಬೇಕು. ಸೊ ಆದ್ರಿಂದ ಭೌತಿಕ ಲೋಕದಲ್ಲಿ ಸಹ ಈ ಲೋಕ ಹೇಗೆ ಭಗವಂತ ಅವನು ಡಿಸೈನ್ ಮಾಡಿದ್ದಾನೆ ಅಂದ್ರೆ, ಇಲ್ಲಿ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಕಷ್ಟಗಳು, ದುಃಖಗಳು ಬಂದೇ ಬರ್ತದೆ. ಸೊ ಅವನು
ಮಿಲಿಯನೇರ್ ಇರಬಹುದು, ಅಥವಾ ಪ್ರಧಾನಿಯಾಗಿರ್ಬಹುದು, ರಾಷ್ಟ್ರಪತಿಯಾಗಿರ್ಬಹುದು, ಅಥವಾ ಸ್ವರ್ಗಲೋಕದಲ್ಲಿ ಇಂದ್ರ ಚಂದ್ರ ಯಾರೇ ಇರಬಹುದು. ಆದ್ರೆ ಭೌತಿಕ ಲೋಕದಲ್ಲಿ ಇದ್ದಾಗ ಒಬ್ನು ಕಷ್ಟವನ್ನು ಪಡ್ಬೇಕಾಗ್ತದೆ. ಸೊ ಆದ್ರಿಂದ ಭೌತಿಕ ಲೋಕದಲ್ಲಿ ಯಾವುದೇ ಸಮಯದಲ್ಲಿ ರೋಗಗಳು ಬರಬಹುದು, ಒಬ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಅಪಘಾತಗಳು ಆಗಬಹುದು. ಸೊ ಇದು ಈ ಭೌತಿಕ ಲೋಕ ಏನಿದೆ, ಆದ್ರಿಂದ ಇದು ದುಃಖಮಯವಾದ ಅಶಾಶ್ವತವಾದ ಒಂದು ಲೋಕ. ಆದ್ರೆ ನಾವು ಇದರ ಬದಲಿಗೆ ಆಧ್ಯಾತ್ಮಿಕ ಲೋಕವನ್ನು ನಾವು ನೋಡಿದ್ರೆ ಅಲ್ಲಿ ಮಾತ್ಸರ್ಯ ಇಲ್ಲ, ಲೋಭ ಇಲ್ಲ, ಕಾಮ ಇಲ್ಲ. ಅಲ್ಲಿ ಯಾರು ಇಂದ್ರಿಯ ತೃಪ್ತಿಗಳನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ತುಂಬಾ ಅತ್ಯದ್ಭುತವಾದ ವಿಮಾನಗಳು ಇರ್ತವೆ. ಸೊ ಅಲ್ಲಿ ವಿಮಾನಗಳಲ್ಲಿ ಈ ತುಂಬಾ ಸುಂದರವಾದ ಯುವತಿಯರು ಮತ್ತೆ ಯುವಕರು ಜೊತೆಗೆ ಹೋಗ್ತಾ ಇರ್ತಾರೆ. ಆಮೇಲೆ ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಈ ಹೂಗಳು ತುಂಬಾ ಸುಂದರವಾದ ಪರಿಮಳವಾದ ಒಂದು ಸುಗಂಧವನ್ನು ಅವು ಬೀರ್ತಾ ಇರ್ತದೆ. ಆದ್ರೆ ಆ ಯುವಕರು ಯುವತಿಯರು ಆ ಹೂಗಳಿಗೆ ಹೇಳ್ತಾರೆ, ನೀನು ಯಾತಕ್ಕಾಗಿ ಈ ರೀತಿ ಪರಿಮಳವನ್ನು ಸೂಸ್ತಾ ಇದ್ದೀಯಾ? ನಮಗೆ ನಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ಬಿಡು, ನಮ್ಗೆ ಭಗವಂತನ ಕೃಷ್ಣನ ಸೇವೆಯನ್ನು ಮಾಡ್ಲಿಕ್ಕೆ ಬಿಡು. ನಿನ್ನ ಸುಗಂಧ ಏನಿದೆ ಅದು ನಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ನಮಗೆ ನಮ್ಮ ಈ ಅಡಚಣೆಯನ್ನು ತರುತ್ತಾ ಇದೆ. ಸೊ ಆ ರೀತಿ ಅವರು ಯಾವಾಗ್ಲೂ ಸೇವಾ ಭಾವದಲ್ಲಿ ಮಗ್ನರಾಗಿ ಇರ್ತಾರೆ. ಆಮೇಲೆ ಎಲ್ಲಾ ಗಿಡಗಳು ತುಳಸಿ ದೇವಿಗೆ ನಮಸ್ಕಾರವನ್ನು ಹಾಕ್ತಾರೆ. ಆಮೇಲೆ ಬೇರೆ ಬೇರೆ ರೀತಿಯ ಪಕ್ಷಿಗಳು ಇದೆ, ನವಿಲು, ಗಿಳಿ, ಎಲ್ಲ ಪಕ್ಷಿಗಳು ಇದೆ. ಆದ್ರೆ ಎಲ್ಲ ಪಕ್ಷಿಗಳು ಆ ದುಂಬಿ ಯಾವಾಗ ಹರೇ ಕೃಷ್ಣ ಮಹಾಮಂತ್ರವನ್ನು ಹಾಡ್ತದೆ ಆವಾಗ ಎಲ್ಲ ಪಕ್ಷಿಗಳು ಆ ದುಂಬಿ ಹಾಡುವುದನ್ನು ಕೇಳ್ತವೆ. ಸೊ ಅಲ್ಲಿ ಮಾತ್ಸರ್ಯ ಇಲ್ಲ. ಸೊ ಎಲ್ಲರೂ ಕೃಷ್ಣನ ವೈಭವಗಳನ್ನು ಹಾಡ್ತಾ ಇರ್ತಾರೆ, ಕೃಷ್ಣನ ಗುಣಗಾನಗಳನ್ನು ಮಾಡ್ತಾ ಇರ್ತಾರೆ. ಕಲ್ಪವೃಕ್ಷ ಗಿಡಗಳು ಏನನ್ನು ಕೇಳಿದರೂ ಆಧ್ಯಾತ್ಮಿಕ ಆಸೆಗಳನ್ನು ಪೂರೈಸುತ್ತದೆ. ಮತ್ತೆ ಆ ಆಧ್ಯಾತ್ಮಿಕ ದೇಹಕ್ಕೆ ಜನ್ಮ ಮೃತ್ಯು ಜರಾ ವ್ಯಾಧಿ ಇಲ್ಲ, ಶಾಶ್ವತವಾದ ಜೀವನ, ಆನಂದಮಯವಾದ ಜೀವನ. ಪ್ರತಿಯೊಂದು ಹೆಜ್ಜೆ ಏನಿದೆ ಅದು ನೃತ್ಯದ ಹಾಗೆ, ಪ್ರತಿಯೊಂದು ಶಬ್ದ ಮಾತನಾಡಬೇಕಾದ್ರೆ ಅದು ಹಾಡಿನ ಹಾಗೆ. ಸೊ ಇಂತಹ ಆಧ್ಯಾತ್ಮಿಕ ಲೋಕ ಏನಿದೆ ಅದು ನಮ್ಮ ನಿಜವಾದ ಧಾಮ. ಸೊ ಆದ್ರೆ ಈ ಭೌತಿಕ ಲೋಕದಲ್ಲಿ ಎ ಕ್ಲಾಸ್ ಜೈಲ್, ಬಿ ಕ್ಲಾಸ್ ಜೈಲ್, ಸಿ ಕ್ಲಾಸ್ ಜೈಲ್, ಯಾವುದೇ ಜೈಲ್ ಇರ್ಬೋದು, ಸ್ವರ್ಗಲೋಕ ಮತ್ತೆ ಭೂಲೋಕ, ಆಮೇಲೆ ನರಕ ಲೋಕ, ಯಾವ ಲೋಕ ಇದ್ರೂ ಸಹ ಜೈಲ್ ಈಸ್ ಆಲ್ವೇಸ್ ಜೈಲ್. ಆದ್ರೆ ಒಬ್ನು ಜೈಲಿನಿಂದ ಹೊರಗೆ ಬಂದಾಗ ಅವನು ಸಂಪೂರ್ಣನಾಗಿ ಅವನು ಮುಕ್ತನಾಗ್ತಾನೆ. ಆದ್ರೆ ನಾವು 3 ವಿಷಯಗಳನ್ನು ಹೊಂದಿರುವುದರಿಂದ ಈ ಭೌತಿಕ ಲೋಕಕ್ಕೆ ನಾವು ಬಂಧನದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೇವೆ. ಕಾಮ, ಲೋಭ ಮತ್ತು ಕ್ರೋಧ. ಕಾಮ ಅಂದ್ರೇನು? ನನಗೆ ಇದು ಬೇಕು, ನನಗೆ ಅದು ಬೇಕು ಅನ್ನುವ ಆಸೆ, ಇಂದ್ರಿಯ ತೃಪ್ತಿಗೆ. ನನಗೆ ಗಿವ್ ಮಿ ದಿಸ್, ಗಿವ್ ಮಿ ದ್ಯಾಟ್, ನನಗೆ ಕೊಡು ಕೊಡು ಅಂತ ಆ ರೀತಿಯ ಒಂದು ಆಸೆಯನ್ನು ಕಾಮ ಅಂತ ಹೇಳ್ತಾರೆ. ಆಮೇಲೆ ನಮ್ಗೆ ಅದು ನಮ್ಮ ಆಸೆ ಪೂರೈಕೆ ಆಗಿ ನಮಗೆ ಬೇಕಾಗಿದ್ದು ಸಿಕ್ಕಿದ್ರೆ ನಮ್ಗೆ ಏನ್ ಅನ್ನಿಸ್ತದೆ? ಗಿವ್ ಮಿ ಮೋರ್, ಗಿವ್ ಮಿ ಮೋರ್, ನನಗೆ ಇನ್ನೂ ಜಾಸ್ತಿ ಕೊಡು. ನನಗೆ ಇಷ್ಟು ಸಾಕಾಗುದಿಲ್ಲ. 1 ಲಕ್ಷ ರೂಪಾಯಿ ಇದೆ, ನನಗೆ 100 ಲಕ್ಷ, 1 ಕೋಟಿ ದುಡ್ಡು ಬೇಕು. 1 ಕೋಟಿ ಇರುವವನೇನು ಆಲೋಚನೆ ಮಾಡ್ತಾನೆ, ನನಗೆ 100 ಕೋಟಿ ದುಡ್ಡು ಬೇಕು. ಆದ್ರೆ 100 ಕೋಟಿ ಸಿಕ್ಕಿದಾಗ ಇನ್ನೊಬ್ನು ಆಲೋಚನೆ ಮಾಡ್ತಾ ಇರ್ತಾನೆ, ನನಗೆ 1000 ಕೋಟಿ ದುಡ್ಡು ಬೇಕು. ಸೊ ಈ ರೀತಿ ಲೋಭಕ್ಕೆ ಅದು ಮಿತಿ ಇಲ್ಲ. ಆಮೇಲೆ ಕಾಮ ಯಾವಾಗ ಪೂರೈಕೆ ಆಗುವುದಿಲ್ಲ ಆವಾಗ ಕ್ರೋಧ ಬರ್ತದೆ. ನಾನು ನಿನ್ಗೆ ಕೊಡ್ಲಿಕ್ಕೆ ಹೇಳಿದ್ದೆ ಆದ್ರೆ ನೀನು ನನ್ಗೆ ಕೊಡ್ತಾ ಇಲ್ಲ, ಯಾತಕ್ಕಾಗಿ ಕೊಡ್ತಾ ಇಲ್ಲ ಅಂತ ಕ್ರೋಧವನ್ನು ವ್ಯಕ್ತಪಡಿಸುವುದು. ಆದ್ರೆ ಯಾರು ಭಕ್ತರಾಗಿ ಇರ್ತಾರೆ ಅವರು ಸರಳವಾದ ಜೀವನವನ್ನು ಅವರು
ಮಾಡ್ತಾ ಇರ್ತಾರೆ. ಆಮೇಲೆ ಭಗವಂತ ಅವರಿಗೆ ಯಾವ ಬೌಂಡ್ರಿಗಳನ್ನು ಕೊಟ್ಟಿದ್ದಾನೆ ಆ ಬೌಂಡ್ರಿಗಳಲ್ಲೇ ಅವರು ಇರ್ತಾರೆ. ಸೊ ಈ ನಾವು ನೋಡ್ತೇವೆ, ಭಕ್ತರು ಯಾವಾಗ್ಲೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಸರಳವಾದ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಒಬ್ಬನಿಗೆ ಕಾಮ ಇದೆ ಅಂತ ಆದ್ರೆ ಅವನು ಕೃಷ್ಣ ಪ್ರಜ್ಞಾ ವಿಧಿಗಳ ಪ್ರಕಾರ ಅವನು ಒಬ್ಬಳು ಭಕ್ತೆಯನ್ನು ಮದುವೆ ಹಾಕೊಂಡು ಆಮೇಲೆ ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಅವನು ಹುಟ್ಟಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದು ಭಗವಂತ ನೀಡಿರುವ ಬೌಂಡ್ರಿಗಳ ಪ್ರಕಾರ. ಒಬ್ಬನಿಗೆ ಟೀ ಕುಡಿಯುವ ಆಶೆ ಇದೆ, ಆವಾಗ ಅವನು ಹರ್ಬಲ್ ಟೀಯನ್ನು ಕುಡಿತಾನೆ. ಕಾಫಿ ಕುಡಿಯುವ ಆಶೆ ಇದ್ರೆ ಹರ್ಬಲ್ ಕಾಫಿಯನ್ನು ಕುಡಿತಾನೆ. ಸೊ ಅದಕ್ಕಾಗಿ ಶಾಸ್ತ್ರಗಳು ಏನಿದೆ ಅದು ನಮ್ಮ ಆಸೆಗಳನ್ನು ಪೂರೈಕೆ ಮಾಡಲಿಕ್ಕೆ ನಮಗೆ ಅದು ಈ ಇದು ಲೈಸೆನ್ಸ್ ಏನಿದೆ ಅದು ನಮ್ಗೆ ಕೊಡ್ತದೆ. ಆದ್ರೆ ನಮ್ಗೆ ಒಂದು ಬೌಂಡ್ರಿ, ಒಂದು ಇರ್ತದೆ, ಆ ಗಡಿಯನ್ನು ನಾವು ದಾಟಬಾರದು. ಸೊ ಯಾವಾಗ ಒಬ್ಬನು ಭಗವಂತನ ಈ ರೂಲ್ಸ್ ಗಳನ್ನು, ವಿಧಿಗಳನ್ನು ಅವನು ಪಾಲನೆ ಮಾಡುವುದಿಲ್ಲ ಅಥವಾ ಭಗವಂತನ ಶಬ್ದಗಳನ್ನು ಮೀರಿ ಅವನು ವ್ಯವಹಾರ ಮಾಡ್ತಾನೆ, ಆವಾಗ ಅವನು ಪಾಪವನ್ನು ಮಾಡ್ತಾನೆ. ಆದ್ರೆ ಶಾಸ್ತ್ರಗಳು ಹೇಳ್ತವೆ ನಾವು ನಮ್ಮ ಆಸೆಗಳನ್ನು ಸಪ್ರೆಸ್ ಅಂದ್ರೆ ಅದನ್ನು ನಾವು ಒತ್ತಿ ಇಡ್ಬೇಕು ಅಂತ ಇಲ್ಲ, ನಾವು ಅದನ್ನು ಪೂರೈಕೆ ಮಾಡ್ಕೊಳ್ಬಹುದು. ಆದ್ರೆ ಅದನ್ನು ಹೇಗೆ ಮಾಡಬೇಕು, ಯಾವುದೇ ಪಾಪಗಳನ್ನು ಮಾಡದೆ ನಮ್ಮ ಬೌಂಡ್ರಿಗಳಲ್ಲಿ ಇದ್ದುಕೊಂಡು ನಾವು ಮತ್ತೆ ಯಾವುದೇ ಬಂಧನಕ್ಕೆ ಒಳಗಾಗದೆ ನಾವು ಆ ಆಸೆಗಳನ್ನು ಪೂರೈಕೆ ಮಾಡ್ಕೊಳ್ಬಹುದು. ಈಗ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಈ ಉದಾಹರಣೆಗೆ ಒಂದು ಇಲಿ ಇದೆ ಅಂತ ಇಟ್ಕೊಳ್ಳೋಣ. ಆ ಇಲಿ ಯಾವಾಗ್ಲೂ ಗದ್ದೆ ಪ್ರದೇಶದಲ್ಲಿ ಇರ್ತದೆ ಜಾಸ್ತಿ. ಆಮೇಲೆ ಅಲ್ಲಿ ಹೋಲ್ ಏನು ಆ ಹೊಟ್ಟೆಗಳನ್ನು ಮಾಡಿ ಆ ಗದ್ದೆಯಲ್ಲಿ ಏನು ಧಾನ್ಯಗಳು ಸಿಗ್ತದೆ ಅದನ್ನು ತಿಂದು ಆ ಹೋಲ್ ಒಳಗೆ ಇದ್ದು ಆರಾಮವಾಗಿ ಜೀವನ ಮಾಡ್ತಾ ಇರ್ತದೆ. ಆದ್ರೆ ಅದೇ ಇಲಿ ಅದರ ಬೌಂಡ್ರಿಯನ್ನು ದಾಟಿ ಯಾವುದೋ ಮನೆಯ ಒಳಗೆ ಬಂದು ಅಲ್ಲಿ ಇರುವಂತಹ ಈ ಸ್ವೀಟ್ ಗಳನ್ನು, ಸೋನ್ ಪಾಪಡಿ ಈ ರೀತಿ ಏನಾದ್ರೂ ತಿನ್ಲಿಕ್ಕೆ ಅದು ಪ್ರಯತ್ನವನ್ನು ಮಾಡಿದ್ರೆ ಆ ಮನೆಯವರು ಆ ಇಲಿಯನ್ನು ಹಿಡಿದು ಕೊಲ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಿ, ಈ ಮೀನು ಸಮುದ್ರದಲ್ಲಿ ಅದಕ್ಕೆ ಎಲ್ಲಾ ರೀತಿಯ ಆಹಾರಗಳು ದೊರೆಯುತ್ತವೆ. ಆದ್ರೆ ಮೀನುಗಾರ ಯಾವಾಗ ಆ ಹುಳವನ್ನು ಅವನು ಕೆಳಗೆ ಬಿಡ್ತಾನೆ, ಆವಾಗ ಆ ಮೀನಿಗೆ ಲೋಭ ಹುಟ್ಟಿ ಆ ಹುಳವನ್ನು ತಿನ್ಲಿಕ್ಕೆ ಹೋಗಿ ಅದು ಆ ಮೀನುಗಾರನ ಆ ಗಾಳಕ್ಕೆ ಅದು ಸಿಕ್ಕಿ ಬೀಳ್ತದೆ. ಸೊ ಆದ್ದರಿಂದ ಯಾವಾಗ ಒಬ್ಬನು ತನ್ನ ಬೌಂಡ್ರಿಗಳನ್ನು ಕ್ರಾಸ್ ಮಾಡ್ತಾನೆ ಆವಾಗ ಅವನಿಗೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಉದಾಹರಣೆಗೆ ಒಬ್ಬನು ತನ್ನ ಪತ್ನಿಯ ಜೊತೆ ಅವನು ಕೃಷ್ಣ ಪ್ರಜ್ಞಾ ರೀತಿಯಲ್ಲಿ ಅವನು ಜೀವನವನ್ನು ಮಾಡಿ ಅವನು ಆನಂದದಿಂದ ಇರಬಹುದು. ಆದ್ರೆ ಒಬ್ಬನು ತನ್ನ ಬೌಂಡ್ರಿಯನ್ನು ದಾಟಿ ಬೇರೆ ಬೇರೆ ಯುವತಿಯರನ್ನು ನೋಡುವುದು, ಕಾಮದೃಷ್ಟಿಯಿಂದ ನೋಡುವುದು ಅಥವಾ ಅನೈತಿಕ ಸಂಬಂಧಗಳನ್ನು ಮಾಡುವುದು, ಈ ರೀತಿ ಒಬ್ಬನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಅವನಿಗೆ ಶಿಕ್ಷೆಯನ್ನು ಕೊಡಲಾಗ್ತದೆ. ಸೊ ಅದಕ್ಕಾಗಿ ಯಾವಾಗ್ಲೂ ಅತ್ಯಾಹಾರ ಮತ್ತು ಯುಕ್ತಾಹಾರ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಎರಡು ವಿಷಯಗಳನ್ನು ನೋಡೋಣ, ಅತ್ಯಾಹಾರ ಮತ್ತೆ ಪ್ರಯಾಸ. 6 ವಿಷಯಗಳಲ್ಲಿ 2 ವಿಷಯಗಳನ್ನು ನೋಡೋಣ, ಅತ್ಯಾಹಾರ ಮತ್ತೆ ಪ್ರಯಾಸ. ಸೊ ಅತ್ಯಾಹಾರ, ಈಗ ನಾವು ಇಷ್ಟು ವಿಷಯಗಳನ್ನು ನಾವು ನೋಡಿದ್ವಿ, ಅದು ಹೇಗೆ ಇಲ್ಲಿ ಕನೆಕ್ಟ್ ಅಂದ್ರೆ ಯಾರು ಅತ್ಯಾಹಾರಗಳನ್ನು ಮಾಡ್ತಾನೆ ಅವನು ದುಃಖವನ್ನು ಅನುಭವಿಸ್ತಾನೆ, ಕ್ಲೇಶದ ಅಂತ ಹೇಳ್ತಾರೆ. ಆದ್ರೆ ಯಾರು ಯುಕ್ತಾಹಾರ ಮಾಡ್ತಾನೆ ಅವನು ದುಃಖವನ್ನು ಜಯಿಸ್ತಾನೆ.
ಸೊ ಭಗವದ್ಗೀತೆಯಲ್ಲಿ ಸಹ ಶ್ಲೋಕದಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಯುಕ್ತಾಹಾರ ವಿಹಾರಸ್ಯ, ಆ ಶ್ಲೋಕ ಏನಿದೆ ಅದರಲ್ಲಿ ಹೇಳ್ತಾರೆ ನಾವು ಆಹಾರವನ್ನು ಯುಕ್ತವಾಗಿ ತೆಗೆದುಕೊಳ್ಬೇಕು, ನಿದ್ದೆಯನ್ನು ಯುಕ್ತವಾಗಿ ಮಾಡಬೇಕು, ಮತ್ತೆ ನಮ್ಮ ನೆಸೆಸಿಟಿ ಏನು, ನಮ್ಮ ಜೀವನದಲ್ಲಿ ನಮಗೆ ನೆಸೆಸಿಟಿ ಏನು, ಲಕ್ಸುರಿ ಏನು, ಅದನ್ನು ನಾವು ಸರಿಯಾಗಿ ಡಿಫರೆನ್ಶಿಯೇಟ್ ಮಾಡಬೇಕಾಗ್ತದೆ. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ಲೇಬೇಕು. ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ್ಲೂ ನಮ್ಮ ದುಃಖವನ್ನು ಯಾತಕ್ಕಾಗಿ ಪಡ್ತೇವೆ, ಯಾವಾಗ ನಾವು ಪಾಪ ಕಾರ್ಯಗಳನ್ನು ಮಾಡ್ತೇವೆ ಆವಾಗ ದುಃಖವನ್ನು ಪಡ್ತೇವೆ. ಆಮೇಲೆ ದುಃಖಕ್ಕೆ ಯಾವುದು ಕಾರಣ? ಅವಿದ್ಯಾ, ಇಗ್ನೋರೆನ್ಸ್, ಅವಿದ್ಯೆಯಿಂದ ನಮಗೆ ದುಃಖ, ಪಾಪಗಳನ್ನು ಮಾಡ್ತೇವೆ. ಯಾವಾಗ ಪಾಪಗಳನ್ನು ಮಾಡ್ತೇವೆ ಆವಾಗ ದುಃಖವನ್ನು ನಾವು ಪಡಿಬೇಕಾಗ್ತದೆ. ಸೊ ಈಗ ನಾವು ನೋಡಿದ್ವಿ ಹೇಗೆ ನಾವು ಜಾಸ್ತಿ ಆಹಾರ ತಿಂದಾಗ ರೋಗಗಳು ಬರ್ತದೆ, ಮತ್ತೆ ಒಬ್ಬನು ಜಾಸ್ತಿ ಕಾಮವನ್ನು ಹೊಂದಿದ್ರೆ ಅವನು ಸಹ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಆದ್ರೆ ಒಬ್ಬನು ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ಆನಂದದಿಂದ ಇದ್ರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಹೊಂದುತ್ತಾನೆ. ಸೊ ಅದೇ ರೀತಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ಪ್ರತಿನಿತ್ಯ ಅತ್ಯಾಹಾರವನ್ನು ನಾವು ಮಾಡಬೇಕಾದ್ರೆ ಹೆಚ್ಚು ತಿನ್ನುವುದು ಮತ್ತೆ ತುಂಬಾ ಫೈನ್ ಫುಡ್, ನಾಲಿಗೆಗೆ ರುಚಿಯನ್ನು ನೀಡುವಂತಹ ಈ ಆಹಾರ ಏನಿದೆ ಇದನ್ನು ಒಬ್ಬನು ಸಂಪೂರ್ಣವಾಗಿ ವರ್ಜಿಸಬೇಕು. ಪ್ರತಿದಿನ ಜಿಲೇಬಿ ತಿನ್ನುವುದು, ಪೂರನ್ ಪೋಳಿ ಅಥವಾ ಜಾಮೂನ್ ತಿನ್ನುವುದು, ಸೊ ಇದು ಈ ರೀತಿ ಒಬ್ಬನು ಪ್ರಸಾದವನ್ನು ತಿನ್ನೋದಿದ್ರು ಸಹ ಈ ರೀತಿಯ ಐಟಮ್ಸ್ ಗಳನ್ನು ಅವನೊಬ್ಬನು ತಿಂತಾ ಇದ್ರೆ ಆಮೇಲೆ ಅವನಿಗೆ ಸಾಧಾರಣವಾದ ಸರಳವಾದ ಪ್ರಸಾದ ತಿನ್ಲಿಕ್ಕೆ ಅವನಿಗೆ ಕಷ್ಟ ಆಗ್ತದೆ. ಅಂದ್ರೆ ಅಪರೂಪಕ್ಕೆ ಒಮ್ಮೆ ಈ ರೀತಿಯ ಆಹಾರ ಪ್ರಸಾದವನ್ನು ತೆಗೆದುಕೊಳ್ಳುವುದು ಅದು ಸಮಂಜಸವಾಗಿದೆ. ಆದ್ರಿಂದ ಯಾವಾಗ್ಲೂ ಆಹಾರವನ್ನು ಪ್ರಸಾದವನ್ನು ತಿನ್ಬೇಕಾದ್ರೂ ಸಹ ಸರಳವಾದ ಪ್ರಸಾದವನ್ನು ಒಬ್ಬನು ತಿನ್ಬೇಕು. ಆಮೇಲೆ ಕಲೆಕ್ಟಿಂಗ್ ಮೋರ್ ದ್ಯಾನ್ ನೆಸೆಸರಿ, ನಮಗೆ ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಏನೇನು ಬೇಕು ಅದನ್ನು ನಾವು ಕಲೆಕ್ಟ್ ಮಾಡಬೇಕು, ಅದನ್ನು ನಾವು ನಮ್ಮ ಜೀವನದಲ್ಲಿ ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕೇ ಹೊರತು ನಮ್ಮ ಬೌಂಡ್ರಿಗಿಂತ ಜಾಸ್ತಿ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕೇಳಿರ್ಬೋದು ನೀವು, ನಮ್ಮ ಹಿರಿಯರು ಅಥವಾ ತಂದೆ ತಾಯಿಗಳು ಇದನ್ನೆಲ್ಲ ಹೇಳ್ತಾ ಇದ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ನಮ್ಗೆ ಎಷ್ಟು ನಮ್ಮ ಕೆಪಾಸಿಟಿ ಇದೆ, ನಮ್ಮ ಸಾಮರ್ಥ್ಯ ಇದೆ, ಅದರ ಪ್ರಕಾರ ನಾವು ನಮ್ಮ ಜೀವನ ನಡೆಸಲಿಕ್ಕೆ ಎಷ್ಟೊಂದು ನಮ್ಗೆ ಬೇಕು ಅಷ್ಟು ಆ ಸಾಮಗ್ರಿಗಳನ್ನು ಮಾತ್ರ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಉದಾಹರಣೆಗೆ ಒಬ್ನಿಗೆ 2 BHK ಹೌಸ್ ಮನೆ, ಸಣ್ಣ 2 2 BHK ಮನೆ ಸಾಕು ಅಂತಾದ್ರೆ ಅವನ ಸ್ಯಾಲರಿ ಪ್ರಕಾರ, ಅವನ ಸಂಬಳದ ಪ್ರಕಾರ ಅವನು ಅದರಲ್ಲೇ ಆನಂದವನ್ನು ಪಡಿಬೇಕು. ಆದ್ರೆ ಅವನ ಸಾಮರ್ಥ್ಯ 2 BHK ಇದ್ರೆ ಅವನು 3 BHK ಅಥವಾ 4 BHK ಅಥವಾ ವಿಲ್ಲಾ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಅವನು ಏನ್ ಮಾಡ್ಬೇಕಾಗ್ತದೆ? ಪ್ರಯಾಸವನ್ನು ಅವನು ಮಾಡ್ಬೇಕಾಗ್ತದೆ. ಪ್ರಯಾಸವನ್ನು ಯಾಕೆ ಮಾಡ್ಬೇಕು? ಯಾಕಂದ್ರೆ ಅವನ ಸಂಬಳ ಸಾಕಾಗುವುದಿಲ್ಲ. ಅದಕ್ಕಾಗಿ ಅವನು ಜಾಸ್ತಿ ದುಡ್ಡು ಪಡಿಲಿಕ್ಕಾಗಿ ಅವನು 14 ಗಂಟೆಗಳ ಬದಲಿಗೆ 16 ಗಂಟೆಗಳ ಕಾಲ ಅವನು ಪ್ರಯಾಸವನ್ನು ಮಾಡಬೇಕಾಗ್ತದೆ. ಸೊ ಇದಕ್ಕಾಗಿ ಜಪಾನ್ ಅಲ್ಲಿ ಒಂದು ವರ್ಡ್ ಇದೆ, ಅದು ಕೊರೋಶಿ ಡಿಸೀಸ್ ಅಂತ ಕರೀತಾರೆ. ದಿನಕ್ಕೆ 14 ಗಂಟೆಗಳ ಕಾಲ 16 ಗಂಟೆಗಳ ಕಾಲ ಕರ್ಮ ಪ್ರಯಾಸವನ್ನು ಮಾಡುವುದು. ಸೊ ಆಕ್ಚುಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಗೃಹಸ್ಥನಾದವನು 8 ಗಂಟೆಗಳ ಕಾಲ ಅವನು ದುಡಿದ್ರೆ ಸಾಕಷ್ಟು ಅವನಿಗೆ ಅವನ ಬೇಸಿಕ್ ನೀಡ್ಗಳನ್ನು ಪೂರೈಸಲಿಕ್ಕೆ ಸಾಕಷ್ಟು
ಆ ಅರ್ಥವನ್ನು ಅಂದ್ರೆ ರಿಸೋರ್ಸ್ ಗಳನ್ನು ಅವನು ದುಡಿಬಹುದು. ಆದ್ರೆ ನಾವು ಈಗ ನೋಡ್ತೇವೆ ಆ ಸಿಟಿಗಳಲ್ಲೆಲ್ಲ 16 ಗಂಟೆಗಳ ಕಾಲ 18 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಕರ್ಮ ಪ್ರಯಾಸ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಕರ್ಮ ಪ್ರಯಾಸವನ್ನು ನಾವು ಅವಾಯ್ಡ್ ಮಾಡ್ಬೇಕಾದ್ರೆ ನಾವು ನಮ್ಮ ನೆಸೆಸಿಟಿ ಏನು ಮತ್ತೆ ಲಕ್ಸುರಿ ಏನು ಇದರ ಬಗ್ಗೆ ನಾವು ಸರಿಯಾಗಿ ವ್ಯತ್ಯಾಸವನ್ನು ನಾವು ಗಮನವಿಟ್ಟು ನೋಡಬೇಕಾಗ್ತದೆ. ಆಮೇಲೆ ಬೇರೆಯವರಿಗೆ ಇಂಪ್ರೆಸ್ ಮಾಡ್ಲಿಕ್ಕಾಗಿ ದೊಡ್ಡ ದೊಡ್ಡ ಗಾಡಿಗಳನ್ನು ತೆಗೆದುಕೊಳ್ಳುವುದು, ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ತೆಗೆದುಕೊಳ್ಳುವುದು, ಯಾತಕ್ಕಾಗಿ ತನ್ನ ಜೀವನ ಆನಂದದಿಂದ ನಡೆಸಲಿಕ್ಕಾಗಿ ಅಲ್ಲ, ಬೇರೆಯವರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ. ನಾನು ನನ್ನ ನೆರೆ ಮನೆಯವನಿಗೆ ತೋರಿಸ್ತೇನೆ ನನ್ನ ಸಾಮರ್ಥ್ಯ ಏನಿದೆ ಅಂತ. ಸೊ ಈ ರೀತಿಯ ಒಂದು ಆಸೆಗಳು. ಸೊ ಯಾತಕ್ಕಾಗಿ ಅಂದ್ರೆ ನನಗೆ ಗೌರವ ಸಿಗ್ತದೆ, ನನಗೆ ನಾನು ಫೇಮಸ್ ಆಗ್ತೇನೆ, ಈ ರೀತಿಯ ಒಂದು ಈ ಆಸೆಗಳನ್ನು ಅವರು ಹೊಂದಿರ್ತಾರೆ. ಸೊ ಆದ್ರೆ ಇದರಿಂದ ಏನಾಗ್ತದೆ, ಒಬ್ಬನ ಆಧ್ಯಾತ್ಮಿಕ ಜೀವನ ಏನಿದೆ ಅದು ಅವನು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ. ಒಬ್ಬನು ಜಾಸ್ತಿ 14 ಗಂಟೆಗಳ ಕಾಲ 16 ಗಂಟೆಗಳ ಕಾಲ ಕೆಲಸಗಳನ್ನು ಮಾಡಿದ್ರೆ ಅವನು ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲ ತ್ಯಾಗಗಳನ್ನು ಮಾಡ್ತಾನೆ. ಜಪವನ್ನು ಎಲ್ಲಿ ಟ್ರೈನ್ ನಲ್ಲಿ ಹೋಗ್ಬೇಕಾದ್ರೆ ಮಾಡ್ತಾನೆ. ಆಮೇಲೆ ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಓದುವುದಿಲ್ಲ, ಕೃಷ್ಣ ಕಥೆಗಳನ್ನು ಕೇಳುವುದಿಲ್ಲ. ಆಮೇಲೆ ಜಾಸ್ತಿ ಕೆಲಸ ಮಾಡುವುದರಿಂದ ತನ್ನ ಆರೋಗ್ಯಗಳನ್ನು ಕಳೆದುಕೊಳ್ತಾನೆ. ಆಮೇಲೆ ತನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಅವರಿಗೂ ಸಹ ಖುಷಿ ಆಗುವುದಿಲ್ಲ. ಸೊ ಆದ್ರಿಂದ ಬೇರೆಯವರಿಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಅಥವಾ ಬೇರೆಯವರು ನನಗೆ ಗೌರವವನ್ನು ಕೊಡಬೇಕು, ನಾನು ಫೇಮಸ್ ಆಗ್ಬೇಕು, ಈ ರೀತಿಯ ಒಂದು ಇಲ್ಯೂಷನ್ ಅಥವಾ ಭ್ರಮೆಯನ್ನು ಹೊಂದುವ ಬದಲು ಒಬ್ಬನು ಇದರಲ್ಲಿ ನೋಡುವ ಹಾಗೆ ಸಿಂಪಲ್ ಎಸೆನ್ಸ್ ಏನಿದೆ ಈ ಮನುಷ್ಯ ಜೀವನ ಒಂದು ತತ್ವದ ಮೇಲೆ ಆಧಾರಿತವಾಗಿದೆ. ಶೀಲ ಪ್ರಭುಪಾದರು ಯಾವಾಗ್ಲೂ ಇದನ್ನು ಒತ್ತಿ ಹೇಳ್ತಾ ಇದ್ರು. ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್, ಸರಳವಾದ ಜೀವನ ಮತ್ತು ಉತ್ಕೃಷ್ಟವಾದ ಆಲೋಚನೆ, ಇದನ್ನು ಒಬ್ಬನು ಮಾಡ್ತಾ ಇರಬೇಕು. ಸೊ ಅದಕ್ಕಾಗಿ ನಾವು ಈ ವಿಷಯಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಒಬ್ಬನು ಬಹಿರಂಗ ಶಕ್ತಿಯ ನಿಯಂತ್ರಣದಲ್ಲಿ ಅವನು ಬರಬಾರದು. ಬಹಿರಂಗ ಶಕ್ತಿಯ ನಿಯಂತ್ರಣದಲ್ಲಿ ಬರುವುದಂದ್ರೆ ಏನು? ಅದೇ ನಾನು ಬೇರೆಯವರಿಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಹೋಗುವುದು. ಸೊ ಈ ರೀತಿ ಮಾಡಿದಾಗ ಅವನು ಏನಾಗ್ತದೆ, ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬನು ಜನ್ಮ ಮೃತ್ಯು ಜರಾ ವ್ಯಾಧಿ ಈ ಚಕ್ರದಲ್ಲಿ ಅವನು ಮತ್ತೆ ತಿರುಗಿ ಅವನು ತನ್ನ ಈ ಚಕ್ರವನ್ನು ಮುಂದೆ ಹೋಗ್ತಾನೆ. ಯಾತಕ್ಕಾಗಿ ಅಂದ್ರೆ ಅವನು ಈ ಜಾಸ್ತಿ ಟೆನ್ಷನ್ ಗಳನ್ನು ತೆಗೆದುಕೊಳ್ತಾನೆ, ಆಧ್ಯಾತ್ಮಿಕ ಕ್ಲೇಶಗಳನ್ನು. ಆಮೇಲೆ ನಮಗೆ ಬೇರೆ ಜೀವಾತ್ಮಗಳಿಂದ ಅಧಿಭೌತಿಕ ಕ್ಲೇಶಗಳು ಇದೆ, ಆಮೇಲೆ ಅಧಿದೈವಿಕ ಕ್ಲೇಶಗಳು ಸಹ ಸಿಗ್ತದೆ. ಸೊ ಈ ಎಲ್ಲಾ ಕ್ಲೇಶಗಳಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕೇ ಹೊರತು ಅವನು ಮತ್ತೆ ಆ ಬಹಿರಂಗ ಶಕ್ತಿಯಲ್ಲಿ ಅವನು ತನ್ನನ್ನು ಎಂಟ್ಯಾಂಗಲ್ ಬಂಧನವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬಾರದು. ಅದಕ್ಕಾಗಿ ಈ ಮಹಾತ್ಮ ಮತ್ತು ಕೃಪಣ. ಮಹಾತ್ಮ ಯಾರು? ಅವನು ದೇವೋತ್ತಮ ಪರಮ ಪುರುಷನ ಇಂದ್ರಿಯಗಳನ್ನು ಅವನು ಸಂತೋಷ ಪಡಿಸ್ಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಕೃಪಣನಾದವನು ಅವನು ಏನ್ ಮಾಡ್ತಾನೆ, ಯಾವಾಗ್ಲೂ ತನ್ನ ಇಂದ್ರಿಯಗಳನ್ನು ತೃಪ್ತಿ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ನಾವು ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಎಷ್ಟು ದೊಡ್ಡ 2 ಬರ್ಗರ್ಗಳನ್ನು ಅವನು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವನು ಕೃಪಣ ಅಂದ್ರೆ ತನ್ನ ಒಂದು ಇಂದ್ರಿಯ ತೃಪ್ತಿಗಾಗಿ ಅವನು ಈ ರೀತಿಯ ಪ್ರಯಾಸವನ್ನು ಮಾಡ್ತಾ ಇದ್ದಾನೆ.
ಆದ್ರೆ ಅದೇ ನಾವು ಬಲಗಡೆಯಲ್ಲಿ ಮಧ್ಯದ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಫ್ಯಾಮಿಲಿ, ಈ ಕುಟುಂಬ ಏನಿದೆ ಅದು ಸರಳವಾದ, ಜಾಸ್ತಿ ಏನು ಶ್ರೀಮಂತವಾದ ಕುಟುಂಬ ಏನು ಅಲ್ಲ. ಆದ್ರೆ ಹರಿಕೀರ್ತನೆಯನ್ನು ಮಾಡಿಕೊಂಡು ತುಂಬಾ ಆನಂದದಿಂದ ಇದ್ದಾರೆ. ಯಾಕಂದ್ರೆ ಭಗವಂತನನ್ನು, ಕೃಷ್ಣನನ್ನು, ರಾಧಾಕೃಷ್ಣರನ್ನು ತಮ್ಮ ಜೀವನದ ಕೇಂದ್ರದಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸ್ತಾರೆ. ಅದೇ ರೀತಿ ಹರಿದಾಸ್ ಠಾಕೂರ್, ನಮ್ಗೆ ಗೊತ್ತಿರುವ ಹಾಗೆ ಅವರ ಬಳಿ ಏನೂ ಇರ್ಲಿಲ್ಲ. ಹರಿದಾಸ್ ಠಾಕೂರ್ ಅವರ ಬಳಿ ಏನೂ ಇರ್ಲಿಲ್ಲ. ಆದ್ರೆ ಅವರು ದಿನಕ್ಕೆ 192 ಮಾಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಿನಕ್ಕೆ 21 ಗಂಟೆಗಳ ಕಾಲ ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ರು. ಆದ್ರಿಂದ ಅವರು ತುಂಬಾ ಆನಂದದಿಂದ ಅವರು ಇದ್ರು. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಯಾವಾಗ್ಲೂ ನಮ್ಮ ದೇಹ ಮತ್ತು ಆತ್ಮ ಇದನ್ನು ಒಟ್ಟು ಇಡ್ಲಿಕ್ಕೆ ನಮಗೆ ಏನೇನು ಬೇಕು ಅದಕ್ಕಾಗಿ ಮಾತ್ರ ನಾವು ಕೆಲಸವನ್ನು ಮಾಡಬೇಕು. ವಿ ಶುಡ್ ನಾಟ್ ಕಲೆಕ್ಟ್ ಮೋರ್ ದನ್ ನೆಸೆಸರಿ, ಮೋರ್ ದನ್ ಬೇಸಿಕ್ ನೀಡ್ಸ್. ಬೇಸಿಕ್ ನೀಡ್ಸ್ ಅಂದ್ರೆ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವಾಗ್ಲೂ ಈಗ ಒಂದು ರೋಡಲ್ಲಿ ಮೂಟೆ ಅಕ್ಕಿ ಬಿದ್ದಿದ್ರೆ ಒಂದು ಪಕ್ಷಿ ಬರಬಹುದು. ಆ ಪಕ್ಷಿ ಬಂದ್ರೆ ಏನ್ ಮಾಡ್ತದಂದ್ರೆ, ಆ ಪಕ್ಷಿ ಅದಕ್ಕೆ ತನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ, ಅಷ್ಟೇ ಆ ಅಕ್ಕಿಯನ್ನು ತಿಂದು ಅದು ಹಾರಿ ಹೋಗಿ ಬಿಡ್ತದೆ. ಆದ್ರೆ ಒಬ್ಬ ಮನುಷ್ಯ ಏನಿದ್ದಾನೆ, ಅವನು ಬಂದ್ರೆ ಅವನು ಆ ಫುಲ್ ತನಗೆ ಎಷ್ಟು ಬೇಕು ಅಷ್ಟಲ್ಲದೆ ಆ ಮೂಟೆಯನ್ನು ಸಹ ಅವನು ಎತ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಇದು ಕಲೆಕ್ಟಿಂಗ್ ಮೆಂಟಾಲಿಟಿ ಆ ಮನುಷ್ಯನಿಗೆ ಇರ್ತದೆ. ನಾವಿಲ್ಲಿ ಏನು ಹೇಳ್ತಾ ಇಲ್ಲ ಅಂದ್ರೆ ನಾವು ಈಗ ಸೇವಿಂಗ್ಸ್ ಗಳನ್ನು ಮಾಡಬಾರ್ದು, ಆ ರೀತಿ ಹೇಳ್ತಾ ಇಲ್ಲ. ನಾವು ಖಂಡಿತವಾಗಿ ನಮ್ಮ ಶಕ್ತಿಯಾನುಸಾರವಾಗಿ ನಾವು ಸೇವಿಂಗ್ಸ್ ಗಳನ್ನು ಮಾಡಬೇಕು. ನಮ್ಮ ರಿಟೈರ್ಮೆಂಟ್ ಅಥವಾ ನಮ್ಮ ಮುಂದಿನ ಜೀವನಕ್ಕೆ ಎಷ್ಟು ಬೇಕು ಆ ಸೇವಿಂಗ್ಸ್ ಗಳನ್ನೆಲ್ಲ ಮಾಡಬೇಕು. ಇಲ್ಲಿ ಹೇಳುವ ಪಾಯಿಂಟ್ ಏನು ಅಂದ್ರೆ, ಒಬ್ಬನು ಲೋಭವನ್ನು ಹೊಂದಿರಬಾರ್ದು. ಗ್ರೀಡಿ, ಡೋಂಟ್ ಬಿಕಮ್ ಗ್ರೀಡಿ. ಸೊ ಅದಕ್ಕಾಗಿ ನಾವು ನಮಗೆ ಎಷ್ಟು ನೆಸೆಸಿಟಿ ಇದೆ ಅದರ ಪ್ರಕಾರ ನಾವು ಜೀವನವನ್ನು ಮಾಡಬೇಕು. ಲಕ್ಸುರಿಗಾಗಿ ಹೋಗ್ಬಾರ್ದು. ಉದಾಹರಣೆಗೆ ಒಬ್ಬನಿಗೆ ಕಾರ್ ಬೇಕು ಅಂತ ಆದ್ರೆ ತನ್ನ ಸಾಮರ್ಥ್ಯದ ಪ್ರಕಾರ ಒಂದು ಕಾರನ್ನು ಅವನು ತೆಗೆದುಕೊಳ್ಬಹುದು. ಬೇಸಿಕ್ ಕಾರ್, ಸ್ಯಾಂಟ್ರೋ ಅಥವಾ ಮಾರುತಿ, ಸಣ್ಣ ಬೇಸಿಕ್ ಕಾರನ್ನು ಒಬ್ಬನು ತೆಗೆದುಕೊಳ್ಬಹುದು. ಆದ್ರೆ ಒಬ್ಬನ ಅರ್ನಿಂಗ್ 1 ಲಕ್ಷ ಇದೆ, ಆದ್ರೆ ಅವನು ಇನೋವಾ ಕಾರನ್ನು ಇಟ್ಕೊಳ್ಳಿಕ್ಕೆ, ಬೆನ್ಸ್ ಕಾರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಅವನು ಪ್ರಯಾಸವನ್ನು ಮಾಡಬೇಕಾಗ್ತದೆ. ಸೊ ಅವಾಗ ಏನಾಗ್ತದೆ, ಮೆಂಟಲ್ ಓವರ್ಲೋಡ್, ಫಿಸಿಕಲ್ ಓವರ್ಲೋಡ್, ತುಂಬಾ ಅನ್ನೆಸೆಸರಿ ಆ ಗೊಂದಲಗಳನ್ನು ಒಬ್ಬನು ಪಡಬೇಕಾಗ್ತದೆ. ಸೊ ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಕೃಷ್ಣ ಪ್ರತಿಯೊಂದು ಜೀವಾತ್ಮಗಳಿಗೆ ಅದರ ಬೇಸಿಕ್ ನೀಡ್ ಏನಿದೆ ಅದನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಹೇಳಿದ್ದಾರೆ, there are enough things for everyone's need. ಪ್ರತಿಯೊಬ್ಬರ ನೀಡ್ಗೆ ಎಲ್ಲ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಇದೆ, ಬಟ್ ನಾಟ್ ಫಾರ್ ಈವನ್ ಒನ್ ಮ್ಯಾನ್ಸ್ ಗ್ರೀಡ್. ಆದ್ರೆ ಒಬ್ಬ ಮನುಷ್ಯನ ಲೋಭಕ್ಕೆ ಇದು ಎಷ್ಟು ಇದ್ರೂ ಅದು ಸಾಕಾಗುವುದಿಲ್ಲ. ಸೊ ಅದಕ್ಕಾಗಿ ಒಬ್ಬನು ಕರ್ಮ ಪ್ರಯಾಸವನ್ನು ಅವನು ಮಾಡಬಾರದು. ನಾವು ಎಷ್ಟೊಂದು ಕಡೆಗಳಲ್ಲಿ ನೋಡ್ತೇವೆ, ಒಬ್ರು ಹೇಳ್ತಾ ಇದ್ರು, ಆ ದಿನ ಯಾವುದೋ ಒಂದು ಮನೆಯಲ್ಲಿ ಒಂದು ಟಾಯ್ಲೆಟ್ ಇದೆ, ಆ ಟಾಯ್ಲೆಟ್ ಅಲ್ಲಿ ಎಷ್ಟು ಕಂಫರ್ಟ್ ಇದೆ ಅಂದ್ರೆ ಅಲ್ಲಿ ಲೈಬ್ರರಿ ಇದೆ, ಏರ್ ಕಂಡೀಷನ್ ಇದೆ, ಈ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಒಬ್ಬನು ಕರ್ಮ ಪ್ರಯಾಸವನ್ನು ಮಾಡ್ಬೇಕಾಗ್ತದೆ. ಆಮೇಲೆ ಒಂದು ಸಲ ಏನಾಯ್ತು ಅಂದ್ರೆ, ಒಬ್ಳು ಹುಡುಗಿ, ಅವಳ ಹತ್ರ 200 ಸೆಟ್ಸ್ ಡ್ರೆಸ್ಸಸ್ ಇತ್ತು. ಅಂದ್ರೆ 200 ಬೇರೆ ಬೇರೆ ರೀತಿಯ ವಸ್ತ್ರಗಳು. ಅವಳ ಬರ್ತ್ಡೇ ಬರ್ತದೆ, ಆವಾಗ
ಉಳಿದ ಭಕ್ತರು ಹೇಳ್ತಾರೆ, ನಿನ್ನತ್ರ ಅಷ್ಟೊಂದು ವಸ್ತ್ರಗಳು ಇದೆ, ಆದ್ರಿಂದ ಈ ಬರ್ತ್ಡೇಗೆ ನಿನಗೆ ಯಾವುದೇ ವಸ್ತ್ರಗಳನ್ನು ನಾವು ಗಿಫ್ಟ್ ಕೊಡುವುದಿಲ್ಲ, ಬೇರೆ ಏನಾದ್ರೂ ಗಿಫ್ಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂದಾಗ ಆ ಹುಡುಗಿ ಏನಿದ್ದಾಳೆ ಅವಳಿ ಅಳ್ಳಿಕ್ಕೆ ಆರಂಭ ಮಾಡಿ ಬಿಡ್ತಾಳೆ, ನನಗೆ ವಸ್ತ್ರವನ್ನು ಗಿಫ್ಟ್ ಕೊಡ್ತಾ ಇಲ್ಲ. ಸೊ ಇದು ಏನು ಅಂದ್ರೆ ಇದು ಅತ್ಯಾಹಾರ. 200 ಸೆಟ್ಸ್ ಆಫ್ ವಸ್ತ್ರ ಇದೆ, ಆದ್ರೂ ಸಹ ನನಗೆ ಇನ್ನೂ ಬೇಕು. ಸೊ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋದು. ಆಮೇಲೆ ಒಂದು 20 ಪೇರ್ ಆಫ್ ಚಪ್ಪಲ್ಗಳು ಒಬ್ಬೊಬ್ಬರ ಹತ್ರ. ಸೊ ಒಂದು ಪೇರ್ ಸಾಕಾಗ್ತದೆ, ಆದ್ರೆ 20 ಪೇರ್ ಆಫ್ ಚಪ್ಪಲ್ಸ್. ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಒಂದು ಚಪ್ಪಲ್, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ಚಪ್ಪಲ್, ಆಮೇಲೆ ಮಾಲ್ಗೆ ಹೋಗ್ಲಿಕ್ಕೆ ಒಂದು ಚಪ್ಪಲ್. ಸೊ ಈ ರೀತಿ ಅತ್ಯಾಹಾರ. ಯಾವಾಗ ಒಬ್ಬನು ಜನಸಂಘವನ್ನು ಮಾಡ್ತಾನೆ, ಭೌತಿಕ ವ್ಯಕ್ತಿಗಳ ಜೊತೆ ಸಂಘವನ್ನು ಮಾಡ್ತಾನೆ, ಆವಾಗ ಅತ್ಯಾಹಾರವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆಮೇಲೆ ಯಾವಾಗ ಅತ್ಯಾಹಾರವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ, ಆವಾಗ ಅವನು ಪ್ರಯಾಸವನ್ನು ಮಾಡ್ಬೇಕಾಗ್ತದೆ. ಆವಾಗ ಏನಾಗ್ತದೆ, ಅವನು ಮನುಷ್ಯ ಜನ್ಮದ ನಿಜವಾದ ಸಾರವನ್ನೇ ಕಳೆದುಕೊಂಡು ಬಿಡ್ತಾನೆ. ಸೊ ನಾವು ನೋಡ್ತೇವೆ, ಜನರು ಏನಿದ್ದಾರೆ ಅವರು ಮೊದಲು ಆಧ್ಯಾತ್ಮಿಕ ವಿಷಯಗಳನ್ನು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಯಾವುದೇ ವಿಷಯ ಬಂದಾಗ, ಆದ್ರೆ ಭೌತಿಕವಾದ ವಿಷಯಗಳನ್ನು ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಏನಾದ್ರೂ ತೊಂದರೆ ಬಂದಾಗ ಚಾಂಟಿಂಗ್ ಮೊದ್ಲು ಬಿಡ್ತಾರೆ, ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಓದೋದು ಮೊದ್ಲು ಬಿಡ್ತಾರೆ, ಕೃಷ್ಣ ಕಥೆಯನ್ನು ಕೇಳುವುದು ಮೊದ್ಲು ಬಿಡ್ತಾರೆ. ಆದ್ರೆ ಅದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ 8 ಗಂಟೆಗೆ ಅಲ್ಲಿ ಪಂಚ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟ್ 8 ಗಂಟೆಗೆ ಬೇಕಾದ್ರೆ ಎಷ್ಟೇ ಕಷ್ಟ ಆದ್ರೂ ಅಲ್ಲಿ ಹೋಗಿ ಪಂಚ್ ಮಾಡ್ತಾರೆ. ಸೊ ಆದ್ರಿಂದ ಇದು ಏನಿದೆ, ಒಬ್ಬನು ಕರ್ಮ ಪ್ರಯಾಸ, ಈ ರೀತಿಯ ಪ್ರಯಾಸಗಳನ್ನು ಮಾಡಬಾರ್ದು. ಮತ್ತೆ ಈ ಅತ್ಯಾಹಾರವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬಾರದು. ಅದಕ್ಕಾಗಿ ನಾವು ಅಂತರಂಗ ಶಕ್ತಿಯಾದ ಶ್ರೀಮತಿ ರಾಧಾರಾಣಿಯ ಶೆಲ್ಟರ್ ಅಥವಾ ಅವಳ ಆಶ್ರಯವನ್ನು ನಾವು ಪಡಿಬೇಕು. ಯಾವಾಗ ಶ್ರೀಮತಿ ರಾಧಾರಾಣಿಯ ಆಶ್ರಯವನ್ನು ನಾವು ಪಡಿತೇವೆ, ಆವಾಗ ನಾವು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಈ ತತ್ವಗಳ ಪ್ರಕಾರ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ಈ ಕುಟುಂಬ ಏನಿದೆ, ಒಂದು ದನ ಮತ್ತೆ ಹೊಲ, ಇದನ್ನ ಇಟ್ಕೊಂಡು ಆರಾಮದಿಂದ ಆನಂದದಿಂದ ಕೃಷ್ಣ ಕೃಷ್ಣ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ನಾವು ರೈಟ್ ಸೈಡ್ ಅಲ್ಲಿ ನೋಡ್ತೇವೆ, ಸಿಟಿಗಳಲ್ಲಿ ಹೇಗೆ ಟ್ರಾಫಿಕ್ ಜಾಮ್ಗಳು, ಆಮೇಲೆ ಈ ಯುವತಿಯನ್ನು ನಾವು ನೋಡ್ತೇವೆ, ಅವಳು ಫುಲ್ ಕ್ರೋಧವನ್ನು ಹೊಂದುತ್ತಾ ಇದ್ದಾಳೆ, ತುಂಬಾ ಫ್ರಸ್ಟ್ರೇಟ್. ಯಾತಕ್ಕಾಗಿ? ಯಾಕಂದ್ರೆ ಈ ಸಿಟಿಯಲ್ಲಿ ಜೀವನ ಏನಿದೆ ರಾಜಸಿಕ ಮತ್ತು ತಾಮಸಿಕದಲ್ಲಿ ಇರ್ತದೆ. ಸೊ ಅದಕ್ಕಾಗಿ ಯಾವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು, ಅಥಾಥೋ ಬ್ರಹ್ಮ ಜಿಜ್ಞಾಸ. ಮನುಷ್ಯ ಜನ್ಮ ಏನಿದೆ ಇದು ಭಗವಂತನ ಬಗ್ಗೆ ಎನ್ಕ್ವೈರಿ ಮಾಡ್ಲಿಕ್ಕಾಗಿ ಇದೆ. ಯಾವಾಗ ಒಬ್ಬ ಅದರ ಪ್ರಕಾರ ಜೀವನವನ್ನು ಮಾಡಿಸ್ತಾನೆ, ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ. ಆದರೆ ಅವನು ಬಿಟ್ಟು ಅತ್ಯಾಹಾರ ಮಾಡಿ ಪ್ರಯಾಸವನ್ನು ಮಾಡ್ತಾನೆ, ಮತ್ತೆ ಆಧ್ಯಾತ್ಮಿಕ ಜೀವನವನ್ನು ಕಾಂಪ್ರಮೈಸ್ ಮಾಡ್ತಾನೆ, ಆವಾಗ ಅವನು, ಅಥವಾ ನೋ ಎನ್ಕ್ವೈರಿ, ಸ್ವಲ್ಪ ಆದ್ರೂ ಆಧ್ಯಾತ್ಮಿಕ ಬಗ್ಗೆ ಮಾಡಿದ್ರೆ ಭಗವಂತ ರೆಸಿಪ್ರೊಕೇಟ್ ಮಾಡ್ತಾನೆ, ಆದ್ರೆ ಭಗವಂತನ ಬಗ್ಗೆ ಆಲೋಚನೆನೇ ಮಾಡುವುದಿಲ್ಲ. ಆವಾಗ ಅವನು ಲೋವರ್ ಫಾರ್ಮ್, ನೀಚ ಯೋನಿಗಳಲ್ಲಿ ಜನ್ಮವನ್ನು ಪಡಿಬೇಕಾಗ್ತದೆ. ಆದ್ರಿಂದ ಯಾರು ಸಿವಿಲೈಸ್ಡ್ ಆಗಿ ಭಗವಂತನನ್ನು ಅವರು ನೆಗ್ಲೆಕ್ಟ್ ಮಾಡಿ ತಮ್ಮ ಸ್ವತಂತ್ರ ಇಚ್ಛೆಯನ್ನು ಅವರು ತಪ್ಪು ರೀತಿಯಲ್ಲಿ ಬಳಸಿಕೊಂಡು ಅವರು ನೀಚ ಯೋನಿಗಳಿಗೆ ಅಥವಾ ನರಕಲೋಕಕ್ಕೆ ಹೋಗ್ತಾರೆ. ಮತ್ತೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಯಾವ ಯಾವ ರೀತಿಯ ಜೀವನಗಳನ್ನು ಅವರು ಮಾಡ್ತಾ ಇದ್ದಾರೆ.
ಇದನ್ನು ಶೀಲ ಪ್ರಭುಪಾದರು ಉಗ್ರ ಕರ್ಮ ಅಂತ ಹೇಳ್ತಾ ಇದ್ರು. ಫ್ಯಾಕ್ಟ್ರಿಗಳನ್ನು, ಸ್ಲಾಟರ್ ಹೌಸ್, ಈ ಮಾಂಸಾಹಾರ ಭಕ್ಷಣೆ ಮಾಡ್ಲಿಕ್ಕಾಗಿ ಗೋವಧೆಗಳನ್ನು ಮಾಡುವುದು, ಪ್ರಾಣಿ ವಧೆಗಳನ್ನು ಮಾಡುವುದು, ಆಮೇಲೆ ಮದ್ಯಪಾನ, ಇಂತಹ ಲಿಕ್ಕರ್ ಶಾಪ್ಸ್, ಬ್ರಾದೆಲ್ಸ್, ಆಮೇಲೆ ಪಬ್ಸ್, ಈ ರೀತಿಗಳ ಅನಗತ್ಯ ವಿಷಯಗಳನ್ನು ಅಂಗಡಿಗಳನ್ನು ಇಡುವುದು, ಫ್ಯಾಕ್ಟ್ರಿಗಳನ್ನು ಮಾಡುವುದು. ನಾವು ಇಲ್ಲಿ ನೋಡ್ತೇವೆ ಹೇಗೆ ಒಬ್ಬನು ಸರಳವಾದ ಜೀವನವನ್ನು ನಡೆಸಬಹುದು, ಆದ್ರೆ ಪ್ರತಿಯೊಬ್ಬರು ಅಷ್ಟೊಂದು ಪ್ರಯಾಸವನ್ನು ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ತಮ್ಮ ಪ್ರಕಾರ ಒಬ್ಬ ಆ ರೀತಿ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಶೀಲಾ ಪ್ರಭುಪಾದರು ಹೇಳ್ತಾ ಇತ್ತು, ದಿಸ್ ಇಸ್ ದ ಅನ್ಫಾರ್ಚುನೇಟ್ ಪೊಸಿಷನ್. ನಮಗೆ ಒಂದು 4 ಚಪಾತಿ ಸ್ವಲ್ಪ ಅನ್ನವನ್ನು ತಿನ್ಲಿಕ್ಕಾಗಿ ಏನೆಲ್ಲಾ ಪ್ರಯಾಸಗಳನ್ನು ಒಬ್ರು ಮಾಡ್ತಾರೆ. ಆದ್ರೆ ಯಾವಾಗ ಒಬ್ನು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಈ ತತ್ವಗಳನ್ನು ಪಾಲನೆ ಮಾಡ್ತಾನೆ, ಅವನು ದನ ಮತ್ತೆ ಗದ್ದೆ, ಅಥವಾ ಅವನು ಈವನ್ ಸಿಟೀಸ್ ಗಳಲ್ಲೂ ಅವನು ಜೀವನ ಮಾಡ್ತಾ ಇದ್ರೂ ಸಹ ಅವನು ತುಂಬಾ ಸರಳವಾದ ಜೀವನವನ್ನು ಒಬ್ನು ನಡೆಸಬಹುದು. ಸೊ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ವಿ, ಧರ್ಮಸ್ಯ ಹಿ ಅಪವರ್ಗಸ್ಯ ಅನರ್ಥೋ ಅರ್ಥ ಯ ಕಲ್ಪತೆ ನಾರ್ಥಸ್ಯ ಧರ್ಮೈ ಕಾಂತಸ್ಯ ಕಾಮೋ ಲಾಭಾಯ ಹಿ ಸಮತೌ. ನಾವು ಧರ್ಮವನ್ನು ಶಾಸ್ತ್ರಗಳಲ್ಲಿ ನೀಡಿದ ಪ್ರಕಾರ ನಾವು ಮಾಡಿದಾಗ ನಿಜವಾದ ಹ್ಯೂಮನ್ ಮನುಷ್ಯ ಜೀವನವನ್ನು ನಾವು ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಧರ್ಮ ಏನಿದೆ ಅದು ಮೋಕ್ಷವನ್ನು ಪಡಿಲಿಕ್ಕಾಗಿ ಇದೆ ಹೊರತು ಧರ್ಮ ಏನಿದೆ ಅದು ಅರ್ಥವನ್ನು ಗಳಿಸ್ಲಿಕ್ಕಾಗಿ ಅಲ್ಲ. ಆದ್ರಿಂದ ಒಬ್ಬನು ಪ್ರಯಾಸವನ್ನು ಮಾಡಬಾರ್ದು. ಸೊ ಅದಕ್ಕಾಗಿ ಒಬ್ಬನು ತನ್ನ ಆಸೆಗಳನ್ನು ಯಾವಾಗ್ಲೂ ಆಧ್ಯಾತ್ಮಿಕ ಆಸೆಗಳನ್ನು ಒಬ್ಬನು ಹೊಂದಿರಬೇಕು. ಸೊ ಹಾಗಿದ್ರೆ ನಾವು ಕೊನೆಯ ಸ್ಲೈಡ್ ಅಲ್ಲಿ ನಾವು ನೋಡೋಣ ಹೇಗೆ ನಾವು ಅತ್ಯಾಹಾರ ಮತ್ತು ಪ್ರಯಾಸವನ್ನು ನಾವು ಅದರಿಂದ ಹೊರಗೆ ಬರಬಹುದು, ಇದಕ್ಕೆ ಏನು ಸೊಲ್ಯೂಷನ್ ಏನಿದೆ. ಸೊ ಅದಕ್ಕಾಗಿ ಶ್ರೀಮದ್ ಭಾಗವತದಲ್ಲಿ 4ನೇ ಸ್ಕಂದದಲ್ಲಿ ಹೇಳ್ತಾರೆ, ದಯೆಯ ಸರ್ವಭೂತೇಷು ಶಂತುನೋಯ ಏನ ಕೇನವಾ ಸರ್ವೇಂದ್ರಿಯೋಪ ಶಾಂತಾಯ ಚ ತುಷ್ಯಂತಿ ಅಚೋ ಜನಾರ್ದನೌ. ಅಂದ್ರೆ ಒಬ್ಬನು ದಯಾ ಈ ರೀತಿಯ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಮತ್ತೆ ಸರ್ವ ಇಂದ್ರಿಯ, ತನ್ನ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಅವಾಗ ಅವನು ಸಂತುಷ್ಟಯೋ ಏನ ಕೇನ ಅಂದ್ರೆ ಸಂತೋಷದಿಂದ ಒಬ್ಬನು ಜೀವನವನ್ನು ಮಾಡ್ಬೋದು. ಹೇಗೆ? ಜನಾರ್ದನ, ಕೃಷ್ಣನ ಸೇವೆ ಮತ್ತೆ ಕೃಷ್ಣನ ಆನಂದಕ್ಕಾಗಿ ಕೆಲಸವನ್ನು ಮಾಡಿದಾಗ. ಇನ್ ಅದರ್ ವರ್ಡ್ಸ್, ಒಬ್ಬನು ಯಾವಾಗ್ಲೂ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಈ ತತ್ವಗಳನ್ನು ಪಾಲನೆ ಮಾಡಿ ಆಧ್ಯಾತ್ಮಿಕ ಜೀವನದಲ್ಲಿ ಫೋಕಸ್ ಮಾಡ್ತಾನೆ, ಆವಾಗ ಅತ್ಯಾಹಾರವನ್ನು ಒಬ್ಬನು ಗೆಲ್ಬಹುದು. ಅದೇ ರೀತಿ 8ನೇ ಶ್ಲೋಕದಲ್ಲಿ ಈ ಶ್ಲೋಕ ಇಲ್ಲಿ ಏನು ಇದೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಬ್ಬನು ಅರ್ಥ ಮತ್ತೆ ಕಾಮ ಏನಿದೆ, ಒಬ್ಬನ ಕಾಮ ಏನಿದೆ ಅದು ಭೌತಿಕವಾದ ಕಾಮ ಆಗಿದ್ರೆ ಅವನು ಭೌತಿಕ ಎಕ್ಸಿಸ್ಟೆನ್ಸ್, ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಆದ್ರೆ ಅದೇ ಅವನು ಯಾವಾಗ್ಲೂ ಕಾಮವನ್ನು ಧರ್ಮದ ಪ್ರಕಾರ ಅವನು ಮಾಡಿ ಆಮೇಲೆ ಈ ಎಲ್ಲ ಅರ್ಥ ಎಲ್ಲವನ್ನೂ ಸಹ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿದ್ರೆ ಮೋಕ್ಷವನ್ನು ಪಡೆಯುವುದು ತುಂಬಾ ಸುಲಭವಾಗ್ತದೆ. ಸೊ ಆದ್ರಿಂದ ಆವಾಗ ಒಬ್ಬನು ಪ್ರಯಾಸವನ್ನು ಜಾಸ್ತಿ ಮಾಡ್ಬೇಕಾಗಿ ಇಲ್ಲ. ಯಾವಾಗ ಒಬ್ಬನ ಆಸೆ ಆಧ್ಯಾತ್ಮಿಕ ಆಸೆ ಆಗಿರ್ತದೆ ಅವನು ಜಾಸ್ತಿ ಪ್ರಯಾಸವನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ. ಯಾಕೆಂದ್ರೆ ಒಬ್ಬನ ಜೀವನದಲ್ಲಿ ಎಷ್ಟು ದುಡ್ಡು ಸಿಗ್ಬೇಕು, ಎಷ್ಟು ಆರೋಗ್ಯ ಸಿಗ್ಬೇಕು, ಎಷ್ಟು ಸಂತೋಷ ಸಿಗ್ಬೇಕು, ಎಷ್ಟು ದುಃಖ ಸಿಗ್ಬೇಕು, ಇದೆಲ್ಲ ಅವನು ಜನ್ಮ ಪಡಿಬೇಕಾದ್ರೆ ಅದು ಡಿಸೈಡ್ ಆಗಿ ಇರ್ತದೆ. ಆದ್ರಿಂದ ಅವನು ಕೃಷ್ಣನ ಇಚ್ಛೆಯ ಪ್ರಕಾರ ಅವನು ತನ್ನ ಜೀವನದಲ್ಲಿ ಎಷ್ಟು ದುಡ್ಡು ಸಿಗ್ತದೆ, ಎಷ್ಟು
ರಿಸೋರ್ಸ್ಗಳು ಸಿಗ್ತದೆ, ಅದನ್ನು ಅವನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಬೇರೆಯವರ ಒಂದು ಪ್ರಾಪರ್ಟಿಯನ್ನು ಎನ್ಕ್ರೋಚ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ತನ್ಗೆ ಎಷ್ಟು ಸಿಕ್ಕಿದೆ ಅದರಲ್ಲಿ ತೃಪ್ತಿಯನ್ನು ಹೊಂದಿದ್ದು ಅವನು ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆಮೇಲೆ ಇದ್ದ ಅರ್ಥವನ್ನು ಮತ್ತೆ ಅರ್ಥದಲ್ಲಿ ತನ್ನ ಆಸೆಗಳನ್ನು ಪೂರೈಸಿಕೊಂಡು ಅವನು ಮರಳಿ ಭಗವತ್ ಧಾಮಕ್ಕೆ, ಮರಳಿ ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಅವನು ಮಾಡ್ತಾನೆ. ಸೊ ಇದರಿಂದ ಏನಾಗುತ್ತೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇದರಿಂದ ಅವನು ತನ್ನ ಜೀವನವನ್ನು ಪರಿಪೂರ್ಣತೆಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೇ ಈ ಎರಡು ಅತ್ಯಾಹಾರ ಮತ್ತು ಪ್ರಯಾಸ, ಇದನ್ನು ನಾವು ಇವತ್ತು ಕವರ್ ಮಾಡಿದ್ದೇವೆ. ಮುಂದಿನ 4 ವಿಷಯಗಳು ಏನಿದೆ ಅದು ಮುಂದಿನ ಕ್ಲಾಸ್ಗಳಲ್ಲಿ ಕವರ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೇನಾದ್ರೂ ಪ್ರಶ್ನೆ ಅಥವಾ ಕಮೆಂಟ್ ಅಥವಾ ಏನಾದ್ರೂ ಸಜೆಷನ್ಸ್ ಏನಾದ್ರೂ ಇದ್ರೆ ನೀವು ದಯವಿಟ್ಟು ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅದು ಅಧಿಭೌತಿಕ ಕ್ಲೇಶಗಳು, ಅಧಿದೈವಿಕ ಕ್ಲೇಶಗಳು ಅಂದ್ರೆ ಯಾವುವು? ಅಧಿಭೌತಿಕ ಅಂದ್ರೆ ಬೇರೆ ಜೀವಿಗಳಿಂದ ದೊರೆಯುವಂತಹ ಕ್ಲೇಶಗಳು. ಉದಾಹರಣೆಗೆ ಮಾಸ್ಕಿಟೋ, ಸೊಳ್ಳೆ ಬಂದು ಕಚ್ತಾ ಇರುತ್ತೆ, ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಇದರಿಂದ ಒಂದು ಕ್ಲೇಶ ಸಿಗ್ತದೆ, ಅದು ಅಧಿಭೌತಿಕ ಕ್ಲೇಶ. ಎಲ್ಲಿ